सत साहिब सतगुरुदेव की जय। बंदी छोड़ कबीर साहिब जी की जय। बंदी छोड़ गरीबदास जी महाराज जी की जय। स्वामी राम देवानंद जी गुरु महाराज जी की जय हो। सर्व संतों की जय, सर्व भक्तों की जय, धर्मी पुरुषों की जय। श्री काशी धाम की जय, श्री सुनानी धाम की जय, श्री करोथा धाम की जय, श्री गुरुवाया धाम की जय। सत साई। गरीब नमो नमो सत्य पुरुष को नमस्कार गुरु की नहीं। सुर नर मुनि जन साधु संतो सरल सदी। सतगुरु साहिब संत सर दंडवो तन प्रणाम। आगे पीछे मध्य हुए किन कुरुगा सुरगुण। कबीर सतगुरु के उपदेश का सुनिया एक विचार। जय सतगुरु मिलते नहीं जाते नरक द्वार। नरक द्वार में दूत सब करते खेचा तान। उनसे कबू नहीं छूटता तिरता चार खान। कबीर चार खानी में भरमता कब हो न लगता बार। सो तेरा सब मिट गया मेरे सतगुरु के उपकार। जय जय सतगुरु मेरे की जय जय सतगुरु मेरे की। सदा साहिबी सुख से वसियो अमरपुरी के डेरे की। जय जय सतगुरु मेरे की जय जय सतगुरु मेरे की। सदा साहिबी सुख से वसियो सदलोक के मेरे। निर्विकार निर्भय तुझे ओर सकल माय। मेरी साधु पूर सकल मान। सब पर तेरी साहिबी सब पर तेरी साहिबी। तुझ तर साहिब नाम निर्विकार निर्भय। ಪರಮ ಪಿತಾ ಪರಮಾತ್ಮ ಕಬೀರ ಪರಮೇಶ್ವರರ ಅಪಾರ ದಯೆಯಿಂದ ಮಕ್ಕಳೇ ನಿಮಗೆ ಅಮರ ಕಥೆ ಸತ್ಯ ಜ್ಞಾನವು ಕೇಳಲು ಸಿಗುತ್ತಿದೆ. ನಿಮ್ಮ ಹಣೆ ಬರಹವನ್ನು ಪರಮಾತ್ಮನು ವಿಶಿಷ್ಟ ಲೇಖನಿಯಿಂದ ಬರೆದಿದ್ದಾರೆ. ನಿಮ್ಮ ಅಕೌಂಟ್ ವಿಶೇಷವಾಗಿದೆ. ಅದರ ಮೇಲೆ ಕಾಲನಿಗೆ ಯಾವುದೇ ಅಧಿಕಾರವಿಲ್ಲ. ಮಕ್ಕಳೇ, ಪರಮಾತ್ಮನ ಒಂದೊಂದು ಶಬ್ದವನ್ನು ನಾವು ಸತ್ಯವೆಂದು ನಂಬಬೇಕಾಗುತ್ತದೆ. ಒಂದಂತೂ ಭಕ್ತಿಯಲ್ಲಿ ತೊಡಗಬೇಡಿ, ಅನುಭವಿಸಿ ಕಷ್ಟವನ್ನು. ಭಕ್ತಿ ಮಾರ್ಗದಲ್ಲಿ ತೊಡಗಿಯೂ ಭಕ್ತಿ ಮಾರ್ಗದಲ್ಲಿ ಅವಿಶ್ವಾಸ ಇದ್ದರೆ ಆ ಪ್ರಾಣಿಯು ಸಫಲನಾಗುವುದಿಲ್ಲ. ಈಗ ದಾಸನಿಗೆ ಮೊದಲು ಆರಂಭದಿಂದಲೇ ಪರಮಾತ್ಮನ ಬಯಕೆ ಬಹಳ ಇತ್ತು ಮತ್ತು ಹೀಗೆ ಕೆಡುತ್ತಿದ್ದೆವು. ದ್ರೌಪದಿಯ ಸೀರೆ ಹೆಚ್ಚಾಯಿತೆಂದು ನರಸಿ ಭಕ್ತನ ಹುಂಡಿಯನ್ನು ಭಗವಂತ ತೆಗೆದುಕೊಂಡ. ಈ ತರಹದ ಮಾತುಗಳನ್ನು ಆತ್ಮ ನಂಬುತ್ತಿತ್ತು. ಭಗವಂತ ಏನು ಬೇಕಾದರೂ ಮಾಡಬಲ್ಲ, ಆದರೆ ಯಾರೋ ಹೇಳಿಬಿಡುತ್ತಿದ್ದರು ಹೀಗೆ ಮಾಡಲಾರ. ಇದಂತೂ ಹಾಗೆಯೇ ಭಗವಂತನ ಶ್ರದ್ಧೆಯನ್ನು ಹೆಚ್ಚಿಸಲು ಹೇಳಿದ್ದಾರೆ, ಹೀಗೆ ಆಗುವುದಿಲ್ಲವೆಂದು.
ಆಗ ಮನಸ್ಸು ಅದನ್ನು ಸಹ ನಂಬುತ್ತಿತ್ತು, ಹೀಗಾಗಲಾರದೆಂದು. ಆದರೆ ಭಗವಂತನಂತೂ ಇದ್ದಾನೆ. ಕೇವಲ ಇಷ್ಟನ್ನೇ ನಂಬಿ ಭಕ್ತಿಯನ್ನು ಮಾಡುತ್ತಿದ್ದೆವು, ದೀಕ್ಷೆಯನ್ನು ಸಹ ಪಡೆದಿದ್ದೆವು. ನಂತರ ಪರಮಾತ್ಮ ಈ ರೀತಿ ಅದ್ಭುತ ಮಾಡಿದರು. ಆ ಎಲ್ಲ ಸಂದೇಹಗಳನ್ನು ನಿವಾರಿಸಿಬಿಟ್ಟರು. ಲೋಹದ ಜಾಲಿಯನ್ನು 1 ಫೂಟಿಗಿಂತ ಅಧಿಕ ಹೆಚ್ಚಿಸಿದರು. 2 ಹೆಚ್ಚಿಸಿದರು, 1 ಅಲ್ಲ. ಆದ್ದರಿಂದ ಮಕ್ಕಳೇ, ವಿಶ್ವಾಸ ಬಹಳ ಅವಶ್ಯಕವಾಗಿದೆ. ಹೇಗೆಂದ್ರೆ, ನಿಮಗೆ ಉದಾಹರಣೆ ನೀಡಲಾಗುತ್ತದೆ ಸತ್ಸಂಗದ ಮಾಧ್ಯಮದಿಂದ. ಒಂದು ಊರಿನ ಹೊರಗೆ 2 ಸಾಧಕರು ಸಾಧನೆ ಮಾಡುತ್ತಿದ್ದರು. ಒಬ್ಬನು 40 ವರ್ಷಗಳಿಂದ ಕುಳಿತಿದ್ದ. ವಯಸ್ಸು ಹತ್ತತ್ರ 60 ವರ್ಷ ಆಗಿತ್ತು. ಬೇರೆಯವನು 4 ವರ್ಷಗಳಿಂದ ಸಾಧನೆ ಮಾಡತೊಡಗಿದ. ಅವನು ಸಹ ಮನೆ ತ್ಯಜಿಸಿ ಆಶ್ರಮವನ್ನು ಮಾಡಿಕೊಂಡಿದ್ದ. ಈಗ ಮಕ್ಕಳೇ, ಹಾಗಂತೂ ಸಾಧನೆ ಇಬ್ಬರದು ಕೂಡ ಶಾಸ್ತ್ರವಿರುದ್ಧವಾಗಿತ್ತು. ಹಿಂದಿನ ಸಂಸ್ಕಾರಗಳಿಂದ ಪ್ರೇರಣೆ ಎಷ್ಟೊಂದು ಪ್ರಬಲವಾಗಿರುತ್ತದೆ ಅಂದ್ರೆ, ಆತ್ಮವು ಭಗವಂತನಿಗಾಗಿ ಕಾತರಿಸುತ್ತದೆ, ಅವನ ಹುಡುಕಾಟಕ್ಕಾಗಿ ಹೊರಡುತ್ತದೆ. ಹಾಗೂ ಯಾರೇ ಮಾರ್ಗದರ್ಶಕ ಸಿಗುತ್ತಾರೆ, ಅವರನುಸಾರ ತನ್ನ ಇಡೀ ಜೀವನ ಸಮರ್ಪಿಸಿ ಬಿಡುತ್ತದೆ. ಅದರಿಂದ ಅವನದ್ದು ಸ್ವಲ್ಪ ತಪವಾಗುತ್ತದೆ, ಹಾಗೂ ಸ್ವಲ್ಪ ಸಿದ್ಧಿಗಳು ಬರತೊಡಗುತ್ತವೆ. ಅದರಿಂದ ಅವನ ಗುಣಗಾನವಾಗತೊಡಗುತ್ತದೆ. ಆಮೇಲೆ ಅವನ ಮೃತ್ಯುವಿನ ನಂತರ ಅಲ್ಲೊಂದು ಸ್ಮಾರಕ ಮಾಡಲಾಗುತ್ತದೆ. ಆ ನಿರ್ಭಾಗ್ಯನಂತೂ ನರಕದಲ್ಲಿ ಹೋದ. ಆ ಊರಿನ ಮುಂಬರುವ ಪೀಳಿಗೆಗಳನ್ನು ಸಹ ನರಕಕ್ಕೆ ಕಳುಹಿಸುವ ವ್ಯವಸ್ಥೆ ಮಾಡಿ ಹೋದ. ಮುಂದಿನ ಪೀಳಿಗೆ ಅವರ ಸಮಾಧಿಗೆ, ಅವರ ಮೂರ್ತಿಗೆ, ಅದಕ್ಕೆ ತಲೆ ಹಚ್ಚಿ ತಮ್ಮ ಮನೋಕಾಮನೆ ಪೂರ್ಣಗೊಳಿಸುತ್ತಾರೆ. ಆಗುವುದಂತೂ ಯಾರದು ಏನೂ ಇಲ್ಲ, ಆದರೆ ಆ ಭಾವನೆ ಹುಟ್ಟುತ್ತದೆ. ಒಂದಿಬ್ಬರದಂತೂ ಹಾಗೆ ಆಗಿಬಿಡುತ್ತದೆ, ಫಲಿಸುತ್ತದೆ ಸ್ವಾಭಾವಿಕವಾಗಿ. ಯಾರು ಭಕ್ತಿ ಮಾಡುವುದಿಲ್ಲವೋ ಅವರದು ಸಹ ಆಗಿಬಿಡುತ್ತದೆ. ಅದಂತೂ ಅವನ ಸಂಸ್ಕಾರವಾಗಿತ್ತು ಮತ್ತು ಅದರ ನಿಮಿತ್ತ ಮಾಡಿಬಿಡುತ್ತಿದ್ದೆವು. ನಾವು ಸಹ ಹಾಗೇ ಇದ್ದೆವು. ಈಗ ತಿಳಿಸಬಯಸುತ್ತಾನೆ ದಾಸನು. ಆದರೂ ವಿಶ್ವಾಸವು ಬಹಳ ಕೆಲಸ ಮಾಡುತ್ತದೆ. ಭಗವಂತನು ಅದಕ್ಕೆ ವಿಶೇಷವಾಗಿ ಬೇರೆಯೇ ಲಾಭ ಕೊಡುತ್ತಾನೆ. ಆ ಕಾರಣಕ್ಕೆ ಭಕ್ತಿಯಲ್ಲಿ ಅವನ ಆಸ್ತಿ ಮುಂದಿನ ಜನ್ಮದಲ್ಲಿಯೂ ಉಳಿದಿರುತ್ತದೆ. ಈ ರೀತಿಯ ಕ್ರಿಯೆಗಳಿಂದ ಯಾರು ಆಸ್ತಿಕ ಮತ್ತು ನಾಸ್ತಿಕ ಎರಡೂ ಕ್ರಿಯೆಗಳನ್ನು ಮಾಡುತ್ತಾನೋ ಅವನು ಮನೆಗೂ ಇರುವುದಿಲ್ಲ, ಮಸಣಕ್ಕೂ ಇರುವುದಿಲ್ಲ. ಒಬ್ಬ ದೇವದೂತನು ಬರುತ್ತಿದ್ದ ಮೇಲಿನಿಂದ, ವಿಷ್ಣುವಿನ ಲೋಕದಿಂದ, ಮತ್ತು ಅವನು ಬಂದು ಆ ಇಬ್ಬರು ಭಕ್ತರೊಂದಿಗೆ ಪರಮಾತ್ಮನ ಚರ್ಚೆ ಮಾಡುತ್ತಿದ್ದ, ಪ್ರಶ್ನೋತ್ತರ ಮಾಡುತ್ತಿದ್ದರು. ಭಗವಂತ ಚೆನ್ನಾಗಿದ್ದಾರೇನು, ಅಲ್ಲಿನ ವ್ಯವಸ್ಥೆ ಹೇಗಿದೆ? ಹೀಗೆ ದೇವದೂತ ಇಬ್ಬರು ಭಕ್ತರ ಬಳಿ ಗಂಟೆಗಟ್ಟಲೆ ಕುಳಿತು ಹೋಗುತ್ತಿದ್ದ. ದೇವದೂತನಿಗೆ ಭಗವಂತ ಕೇಳಿದರು, ವಿಷ್ಣು ಎಲ್ಲಿ ಹೋಗುತ್ತೀಯಾ? ಭಗವಂತ, ನಿಮ್ಮ ಭಕ್ತರಿದ್ದಾರೆ ಹೀಗೀಗೆ ಅಲ್ಲಿ, ತುಂಬಾ ಅದ್ಭುತ ವಿಶೇಷ ಸಮರ್ಪಿತರಾಗಿದ್ದಾರೆ, ಮತ್ತು ನಾನು ಆ ಊರಿನಲ್ಲಿ ಕೂರುತ್ತೇನೆ, ಸ್ವಲ್ಪ ಹೊತ್ತು ಹೋಗಿ. ನಿಮ್ಮ ಮೇಲಂತೂ ಸಮರ್ಪಿತರಾಗಿದ್ದಾರೆ. ಅದಕ್ಕೆ ಭಗವಂತ ಹೇಳಿದರು, ವಿಷ್ಣು ಹೇಳಿದರು, ಅವರಲ್ಲಿ ಭಕ್ತನಂತೂ ಒಬ್ಬನೇ ಇದ್ದಾನೆ, ಒಬ್ಬನಂತೂ ಹಾಗೆ ಟೈಮ್ ಪಾಸ್ ಮಾಡುತ್ತಿದ್ದಾನೆ. ದೇವದೂತನು ಹೇಳಿದ, ಅವನಾಗಿರಬೇಕು, ಯಾರು 40 ವರ್ಷಗಳಿಂದ ನಿಮ್ಮಲ್ಲಿ ಸಮರ್ಪಿತನಾಗಿದ್ದಾನೆ, ಮನೆ ಬಿಟ್ಟು ಬಂದಿದ್ದಾನೆ. ಭಗವಂತ ಹೇಳಿದರು, ಇಲ್ಲ, ಇನ್ನೊಬ್ಬ ಯಾರು 4 ವರ್ಷಗಳಿಂದ ತೊಡಗಿದ್ದಾನೆ, ಅವನು ಭಕ್ತನಾಗಿದ್ದಾನೆ. ಅವನಿಗೆ ನನ್ನ ಮೇಲೆ ವಿಶ್ವಾಸವಿದೆ, ಹಾಗೂ ದೊಡ್ಡವನಿಗೆ ವಿಶ್ವಾಸವಿಲ್ಲ. ಈ ಮಾತು ಆ ದೇವದೂತನಿಗೆ ವಿಶ್ವಾಸವಾಗುತ್ತಿರಲಿಲ್ಲ. ಇದಂತೂ ಆಗಲು ಸಾಧ್ಯವೇ ಇಲ್ಲ. ಹಾಗಾಗಿ ಭಗವಂತ ತಿಳಿದುಕೊಂಡರು, ದೇವದೂತನಿಗೆ ವಿಶ್ವಾಸವಾಗಲಿಲ್ಲ ನನ್ನ ಮಾತುಗಳ ಮೇಲೆ. ಅದಕ್ಕೆ ವಿಷ್ಣು ಹೇಳಿದರು, ಒಂದು ಕೆಲಸವನ್ನು ಮಾಡು ದೇವದೂತ, ಇಂದು ನೀನು ಲೇಟಾಗಿ ಹೋಗು. ಆ ಸಮಯಕ್ಕಿಂತ ಯಾವ ಸಮಯಕ್ಕೆ ನೀನು ಹೋಗುತ್ತಿದ್ದೆ, ಆ ಸಮಯಕ್ಕಿಂತ ಸ್ವಲ್ಪ ಲೇಟಾಗಿ ಹೋಗು. ಆಗ ಅವರು ಕಾರಣ ಕೇಳುವರು ಲೇಟಾಗಿರುವುದಕ್ಕೆ. ಅವರಿಗೆ ಹೀಗೆ ತಿಳಿಸು, ಇಂದು ಭಗವಂತ ಸಮಯ ನಿರ್ಧರಿಸಿದ್ದರು. ಮಧ್ಯಾಹ್ನದಂತೂ ಸೂಜಿಯ ರಂಧ್ರದೊಳಗಿನಿಂದ ಯಾವುದರಲ್ಲಿ ದಾರ ಪಡಿಸುತ್ತಾರೆ, ಸೂಜಿಯ ತೂತಿನೊಳಗಿನಿಂದ ಆನೆಯನ್ನು ಹೊರತೆಗೆಯುವರು ಭಗವಂತ. ಮತ್ತು ಹೇಳು, ನಾನು ಅದನ್ನು ನೋಡುವುದಕ್ಕಾಗಿ ನಿಂತು ಬಿಟ್ಟೆ. ಮತ್ತು ಭಗವಂತ ಆನೆಯನ್ನು ಆ ಸೂಜಿಯ ರಂಧ್ರದೊಳಗಿನಿಂದ ತೆಗೆದುಬಿಟ್ಟರು. ಅವನು ಅದೇ ರೀತಿಯಲ್ಲಿ ಮಾಡಿದನು. ದೇವದೂತ ಮೊದಲು ಅವನ ಬಳಿ ಹೋದ, ದೊಡ್ಡವನ ಬಳಿ, ಏಕೆಂದರೆ ಅವನಿಗೆ ಭ್ರಮೆಯಿತ್ತು.
ಅದಕ್ಕಾಗಿ ವಿಷ್ಣು ಹೇಳಿದರು, ನಂತರ ಗಮನಿಸು, ಯಾರು ಏನು ಪ್ರತಿಕ್ರಿಯೆಯನ್ನು ನೀಡುತ್ತಾರೆಂದು. ನಿನಗೆ ಸ್ವತಃ ಗೊತ್ತಾಗುತ್ತದೆ ಯಾರು ಭಕ್ತನೆಂದು. ದೇವದೂತನು ಆ ದೊಡ್ಡವನ ಬಳಿ ಹೋದ. ಅವನು ಕೂಡ ಹೋಗುತ್ತಲೇ ಕಾರಣ ಕೇಳಿದ. ಏನು ವಿಷಯ? ದೇವದೂತರೇ, ಇಂದು ಲೇಟಾಯಿತು. ನಿಮ್ಮನ್ನು ಬಹಳ ಕಾಯುತ್ತಿದ್ದೆ ಮತ್ತು ನಿಮ್ಮ ಜೊತೆ ಕುಳಿತು ಭಗವಂತನ ಚರ್ಚೆ ಮಾಡುತ್ತಿದ್ದೆವು. ಚೆನ್ನಾಗಿ ಸಮಯ ಕಳೆಯುತ್ತಿತ್ತು. ಏನಾಯಿತು ಇಂದು? ಏನು ಕಾರಣ ಲೇಟಾಗಿ ಬಂದಿದ್ದೀರಿ ಇಂದು ನೀವಂತೂ? ದೇವದೂತನು ಅದನ್ನೇ ತಿಳಿಸಿದ. ಅದು ಇಂದು ಮಧ್ಯಾಹ್ನದಂದು ಭಗವಂತ ಒಂದು ಲೀಲೆ ಮಾಡುವುದಿತ್ತು, ಅದನ್ನು ನೋಡಿ ಬಂದಿರುವೆ. ಅದಕ್ಕೆ ಭಕ್ತನು ಕೇಳಿದ, ಏನು ಲೀಲೆ ಮಾಡಿದ್ರು? ಅದ್ಭುತ ಮಾಡಿಬಿಟ್ಟರು ಸಹೋದರ, ಮಿತಿ ಮೀರಿಬಿಟ್ಟರು. ಭಗವಂತ ಒಂದು ಆನೆಯನ್ನು ಸೂಜಿಯ ರಂಧ್ರದೊಳಗಿನಿಂದ ಹೊರತೆಗೆದನು. ಅದನ್ನು ನೋಡಿ ಬಂದೆ ನಾನು. ಅದನ್ನು ನೋಡಲು ನಿಂತುಕೊಂಡಿದ್ದೆ. ಭಕ್ತನು ಹೇಳಿದ, 40 ವರ್ಷದವನು. ದೇವದೂತ, ದೇವರೇ, ಅಂತಹ ಸುಳ್ಳನ್ನು ಹೇಳು, ಯಾರಾದರೂ ನಂಬುವಂತೆ. ಹೀಗೆಂದಾದರೂ ಆಗಲು ಸಾಧ್ಯವೇ? ಸೂಜಿಯ ರಂಧ್ರದೊಳಗಿನಿಂದ ಆನೆ ಹೊರಗೆ ಬರಬಹುದೇ? ಏಕೆ ಸುಳ್ಳನ್ನು ಹೇಳುತ್ತಿರುವೆ? ದೇವತೆಯಾಗಿ ಇಂತಹ ಮಾತುಗಳನ್ನು ಹೇಳುತ್ತಿರುವೆ ನೀನು. ದೇವದೂತನಿಗೆ ಆಶ್ಚರ್ಯವಾಯಿತು. ಅವನೆಲ್ಲ ಅನುಭವ ಫೇಲಾಯಿತು. ಹಾಗಂತೂ ಭಗವಂತ ಸರಿಯಾಗಿ ಹೇಳುತ್ತಿದ್ದರು, ಇವನಂತೂ ವಾಸ್ತವದಲ್ಲಿ ಪಶುವಾಗಿದ್ದಾನೆ. ಇವನಿಗೆ ವಿಶ್ವಾಸವೇ ಇಲ್ಲ. ಭಗವಂತನು ಇಂತಹ ಕಾರ್ಯಗಳನ್ನು ಮಾಡಲಾರ, ತನ್ನಂತಹ ಸಾಮಾನ್ಯ ವ್ಯಕ್ತಿಯಾಗಿದ್ದಾನೆ ಎಂದು ತಿಳಿದಿದ್ದಾನೆ. ಹಾಗಾದರೆ ಭಕ್ತಿ ಏಕೆ ಮಾಡುತ್ತಿರುವೆ? ದೇವದೂತನು ಎದ್ದು ಹೊರಟನು. ಆ 4 ವರ್ಷದವನ ಬಳಿ ಹೋದ. ಈಗ ಯೋಚಿಸಿದ, ಗೊತ್ತಿಲ್ಲ ಇವನೇನು ಹೇಳುತ್ತಾನೋ. ಕೋಪಗೊಳ್ಳುವನು ಇವನಂತೂ. ಜ್ಞಾನವೇ ಆಗಿರುವುದಿಲ್ಲ ಇಲ್ಲಿಯ ತನಕ. ಆ 4 ವರ್ಷದವನು ಕೂಡ ಭಕ್ತನು ಕೇಳಿದ, ದೇವದೂತ, ಲೇಟಾಗಿ ಬಂದಿದ್ದೀರಿ ನೀವು. ತಮ್ಮ ದಾರಿ ಕಾಯುತ್ತಿದ್ದೆ ಎಂದಂತೂ ಯೋಚಿಸಿಬಿಟ್ಟಿದ್ದೆ. ಬಹುಶಃ ಬರುವುದಿಲ್ಲವೆಂದು. ಏನು ಕಾರ್ಯವಿತ್ತು ಅಂತಹದ್ದು? ನಮಗೂ ಸಹ ತಿಳಿಸಿ. ದೇವದೂತ ಹೇಳಿದ, ಸಹೋದರನೇ, ಏನು ಹೇಳಲಿ? ಸುಳ್ಳಂತೂ ನಾನು ಹೇಳಲಾರೆ, ಹಾಗೂ ಸತ್ಯವಂತೂ ಯಾರಿಗೂ ಹಿಡಿಸುವುದಿಲ್ಲ. ಭಕ್ತನು ಹೇಳಿದ, ಹೇಳಿ ಒಂದ್ಸಲ ಏನಾಯ್ತೆಂದು. ಏನಂದ್ರೆ, ಮಧ್ಯಾಹ್ನ ಭಗವಂತನು ಒಂದು ಲೀಲೆಯನ್ನು ಮಾಡುವುದಿತ್ತು. ನಾನು ಅದನ್ನು ನೋಡಲು ಉಳಿದು ಬಿಟ್ಟೆ. ಏನು ಲೀಲೆ ಇತ್ತು? ದೇವದೂತ ಹೇಳಿದ, ಸೂಜಿಯ ರಂಧ್ರದಿಂದ ಭಗವಂತ ಆನೆಯನ್ನು ಹೊರತೆಗೆಯುವುದಿತ್ತು. ಭಕ್ತನು ಕೇಳಿದ, ಆಮೇಲೇನಾಯಿತು? ಹೇಳಿದ, ಹೊರತೆಗೆದರು. ಅದ್ಭುತವಾಯಿತು. ಹೇಳಿದ, ಅಷ್ಟೇನ? ಭಗವಂತ ಬಯಸಿದ್ರೆ ಇಡೀ ಪೃಥ್ವಿಯನ್ನೇ ಹೊರತೆಗೆಯುವನು ಸೂಜಿಯ ರಂಧ್ರದಿಂದ. ನೀವು ಕೇವಲ ಆನೆಯ ಮೇಲೆ ಆಶ್ಚರ್ಯಪಡುತ್ತಿದ್ದೀರಿ. ಅದಕ್ಕೆ ಆ ದೇವದೂತನು ಎದೆಗಪ್ಪಿಕೊಂಡನು ಆ ಬಾಲಕನನ್ನು. ನಿನಗೆ ಜನ್ಮ ನೀಡಿದ ತಂದೆ ತಾಯಿಯರು ಧನ್ಯರು. ಭಕ್ತಿ ಮಾಡುತ್ತಿದ್ದೀರಿ, ವಿಶ್ವಾಸವಿಲ್ಲ. ಹಾಗಾದ್ರೆ ಎಂತಹ ಭಕ್ತಿಯಾಗಿದೆ ಅದು? ವಿಶ್ವಾಸ. ಹಾಗಾಗಿ ಪರಮಾತ್ಮನ ಯಾವುದೇ ಕ್ರಿಯೆಯ ಮೇಲೆ ಅವಿಶ್ವಾಸವಾಗಬಾರದು. ಮತ್ತು ಮೆಲ್ಲ ಮೆಲ್ಲಗೆ ನಿಮ್ಮ ಜೊತೆ ಇಂತಹ ಲೀಲೆ ಮಾಡುತ್ತಿರುತ್ತಾರೆ, ಹಾಗೂ ಮಾಡಿರಬೇಕು ಕೂಡ. ಮತ್ತು ಆಗದಿದ್ದರೂ ಸಹ ಇಷ್ಟೊಂದೆಲ್ಲ ಪ್ರಮಾಣಗಳನ್ನು ನೀಡಲಾಗುತ್ತದೆ. ವಿಶ್ವಾಸವನ್ನು ಮಾಡಿಕೊಳ್ಳಿ. ಪರಮಾತ್ಮನ ಭಕ್ತಿಯಿಂದ ದೂರಾಗಬೇಡಿ. ಮಕ್ಕಳೇ, ನಿಮಗೆ ವಿಶಿಷ್ಟ ಅತ್ಯದ್ಭುತವಾದ ಜ್ಞಾನದಾಸನು ತಿಳಿಸುತ್ತಿದ್ದಾನೆ. ಇದು ಸಂತ ಗರೀಬ್ದಾಸರಿಗೆ ಪರಮಾತ್ಮನಿಂದ ಪ್ರಾಪ್ತವಾಯಿತು. ಮತ್ತು ಇಂತಹ ನಿರ್ಣಾಯಕ ಜ್ಞಾನವಾಗಿದೆ ಇದರ ರಿಸಲ್ಟ್. ಈ ಪೂರ್ಣ ಕಥೆಯ ನಂತರ ನಿಮಗೆ ಬಹಳಷ್ಟು ಉತ್ತಮವಾದ ನಿಷ್ಕರ್ಷ ಸಿಗುತ್ತದೆ. ಪಾರ್ವತಿಯು ಶಿವನ ಪತ್ನಿಯು 108 ಸಲ ತೀರಿಕೊಂಡಿದ್ದಳು. 109ನೇ ಜನ್ಮದಲ್ಲಿಯೂ ಕೂಡ ಅವಳು ಶಿವನನ್ನೇ ಪತಿಯಾಗಿ ವರಿಸಿದಳು. ಇದು ಸಂಸ್ಕಾರವಾಗಿತ್ತು ಅವರದ್ದು. ನಾರದ ಮುನಿಯು ಒಂದು ದಿನ ಬಂದು ಪಾರ್ವತಿಗೆ ತಿಳಿಸಿದ, ಹೇ ಮಾತೆ, ಭಗವಂತ ಶಂಕರನ ಬಳಿ ಒಂದು ಇಂತಹ ಮಂತ್ರವಿದೆ. ಅದನ್ನು ನಿಮಗೆ ಹೇಳಿಬಿಟ್ಟರೆ ಆ ನಾಮದ ಜಪದಿಂದ ನೀವು ಅಮರವಾಗುವಿರಿ. ಇಲ್ಲದಿದ್ದರೆ ನೀವು 108 ಸಲ ತೀರಿಕೊಂಡಿದ್ದೀರಿ. ಹಾಗೂ ಭಗವಂತ ಅದರ ಪ್ರಮಾಣಕ್ಕಾಗಿ ನಿಮ್ಮ ತಲೆಯ ಬುರುಡೆಯೇ ಮಾಲೆ ಮಾಡಿಟ್ಟಿದ್ದಾರೆ. 108 ಇವೆ, ಎಣಿಸಿಕೊಳ್ಳಿ. ಪಾರ್ವತಿ ಹೇಳಿದರು, ಸಹೋದರನೇ, ಖಂಡಿತ ಹೌದು, 108 ಇವೆ. ನಾನು ಕೇಳುತ್ತೇನೆ, ಇವು ಯಾರದ್ದು ಏನೆಂದು. ಆಗ ಅವರು ಉತ್ತರ ಕೊಡದೆ ಮಾತು ಬದಲಾಯಿಸುತ್ತಾರೆ. ಹೇ ಮಾತೆ, ನಿಮ್ಮ ಜನ್ಮ ಮರಣ ಸಮಾಪ್ತವಾಗುವುದು. ಹಾಗಾಗಿ ಅವಳು ಹೇಳಿದರು, ಸಹೋದರ, ಈ ಮಾತು ನನಗೆ ತಿಳಿಯುತ್ತಿಲ್ಲ.
ಶಿವ ಮಹಾರಾಜರು ನನ್ನಿಂದ ಏನನ್ನು ಮುಚ್ಚಿರುವುದಿಲ್ಲ. ಹಾಗೂ ಇದನ್ನು ಹೇಗೆ ಅಡಗಿಸಿಟ್ಟಿದ್ದಾರೆ? ಈ ಮಂತ್ರ ನನ್ನಿಂದ ನನ್ನನ್ನು ಬಹಳ ಪ್ರೀತಿಸುತ್ತಾರೆ ಮತ್ತು ತಿಳಿಸುತ್ತಾರೆ. ನಿನ್ನ ಮೃತ್ಯುವಿನ ನಂತರ ನಾನು ಬಹಳ ಅಳುತ್ತಿದ್ದೆ. ಅದಕ್ಕೆ ನಾರದನು ಹೇಳಿದರು, ತಾಯೇ, ಇಲ್ಲಿಯ ತನಕ ನೀವು ಅವರನ್ನು ಪತಿಯೆಂದು ನಂಬುತ್ತೀರಿ. ಯಾವ ದಿನ ಪರಮಾತ್ಮನ ರೂಪವೆಂದು ನೋಡುವಿರೋ ಹಾಗೂ ಅವರನ್ನು ಒಬ್ಬ ಗುರು ರೂಪದಲ್ಲಿ ವಿನಮ್ರ ಭಾವದಿಂದ ಪ್ರಶ್ನೆ ಮಾಡುವಿರೋ, ಸಂಪೂರ್ಣ ವಿನಮ್ರರಾದಾಗ ಈ ಗುಪ್ತ ಮಂತ್ರ ನಿಮಗೆ ತಿಳಿಸುವರು. ಈ ಮಂತ್ರವನ್ನು ಶಿವನು ಯಾರಿಗೂ ನೀಡಿಲ್ಲ ಇಲ್ಲಿಯ ತನಕ. ಏಕೆಂದರೆ ಅಂತಹ ಲಕ್ ಯಾರದ್ದೂ ಇಲ್ಲ, ಅಂತಹ ಭಾವ ಯಾರದ್ದೂ ಇಲ್ಲ. ನಿಮ್ಮಲ್ಲಿ ಆ ಭಾವ ಬರಬೇಕು. ಅದರಿಂದ ಅವರು ನಿಮಗೆ ಆ ಅಮರ ಮಂತ್ರವನ್ನು ಕೊಡುವಂತೆ. ನಾರದನು ಹೇಳಿ ಹೋಗಿಬಿಟ್ಟ. ಪಾರ್ವತಿಗೆ ತಳಮಳವಾಯಿತು ಮಾತಿಗೆ. ಶಿವನು ಯಾವಾಗ ಮನೆಗೆ ಬಂದರು, ಮೊದಲಂತೂ ಅವಳು ಬೇರೆ ರೀತಿಯಲ್ಲಿ ಮಾತನಾಡುತ್ತಿದ್ದಳು. ಏಕೆಂದರೆ ಪತ್ನಿ ಸಮಾನ ಹಕ್ಕು ಹೊಂದಿರುತ್ತಾಳೆ, ಪಾಲು ಹೊಂದಿರುತ್ತಾಳೆ. ಆ ದಿನ ಚರಣಗಳಲ್ಲಿ ಬಿದ್ದು ಬಿಟ್ಟರು, ದಂಡವತ ಪ್ರಣಾಮ ಮಾಡಿದಳು ಹಾಗೂ ಚರಣಗಳನ್ನು ಹಿಡಿದು ಅಳತೊಡಗಿದಳು ಮತ್ತು ಹೇಳತೊಡಗಿದಳು, ಹೇ ಭಗವಂತ, ನನ್ನಿಂದ ಅಂತಹ ಯಾವ ತಪ್ಪಾಗಿದೆ? ಆ ಕಾರಣದಿಂದ ನೀವು ನನ್ನಿಂದ ಆ ಅಮೂಲ್ಯ ಮಂತ್ರವನ್ನು ಬಚ್ಚಿಟ್ಟಿದ್ದೀರಿ. ಹೇ ಭಗವಂತ, ನಾನು 108 ಸಲ ಸತ್ತು ಹೋದೆ. ನೀವು ದುಃಖಿಯಾಗಲಿಲ್ಲವೇ? ನನಗೆ ಆ ಮಂತ್ರವನ್ನು ತಿಳಿಸಿ, ಯಾವುದರಿಂದ ನನ್ನ ಜನ್ಮ ಮರಣ ನಾಶವಾಗುತ್ತದೆ. ಈಗ ಶಿವನು ಅವಳ ಮುಖವನ್ನೇ ನೋಡುತ್ತಿದ್ದಾನೆ, ಪಾರ್ವತಿಯ ಎಲ್ಲ ಹಾವಭಾವವನ್ನು ತಿಳಿಯುತ್ತಿದ್ದಾನೆ. ಹೇಳತೊಡಗಿದ ಪಾರ್ವತಿ, ಇಂದು ನಿನಗೆ ಅಂತಹ ಯಾವ ಭಾಗ್ಯವಂತ ಆತ್ಮ ಸಿಕ್ಕನು? ಅವನು ನಿನ್ನ ಬುದ್ಧಿಯನ್ನೇ ಬದಲಿಸಿಬಿಟ್ಟ. ಇದು ನಿನ್ನ ಸ್ತರದ ಜ್ಞಾನವಲ್ಲ. ನಿನಗೆ ನಾನು ಚೆನ್ನಾಗಿ ತಿಳಿದಿದ್ದೇನೆ. ಈ ಮಾತು ನಿನ್ನ ಮನಸ್ಸಿನಲ್ಲಿಯೂ ಬರುತ್ತಿರಲಿಲ್ಲ. ನಾನು ಬಹಳ ಪ್ರಯತ್ನಪಟ್ಟೆ ಭಕ್ತಿ ಮಾಡೆಂದು. ನೀವು ಹೇಳಿ ಬಿಡುತ್ತಿದ್ದೀರಿ, ನೀವೇ ಭಗವಂತನಾಗಿದ್ದೀರಿ, ನನಗೇನು ಅವಶ್ಯಕವಾಗಿದೆ? ನಾನು ಭಗವಂತನ ಜೊತೆ ಇದ್ದೇನೆ, ನಾನು ಅವರ ಅರ್ಧಾಂಗಿನಿಯಾಗಿದ್ದೇನೆ. ಆಗ ಪಾರ್ವತಿಯು ಹೇಳಿದಳು, ನಾರದ ಮುನಿಗಳು ಬಂದಿದ್ದರು, ಅವರೇ ನನಗೆ ಇದೆಲ್ಲವನ್ನು ತಿಳಿಸಿದರು. ಅದಕ್ಕೆ ಭಗವಂತ ಶಂಕರ ಹೇಳಿದರು, ಪಾರ್ವತಿ ಕೇಳಿಕೊ, ಎಷ್ಟು ಸಲ ನೀನು ಮರಣ ಹೊಂದಿದೆ. ನನ್ನದು ಹುಚ್ಚಿನಂತಹ ಸ್ಥಿತಿಯಾಗಿ ಬಿಡುತ್ತಿತ್ತು. ಒಂದು ಸಲ ನೀನು ರಾಜ ದಕ್ಷನ ಯಜ್ಞದಲ್ಲಿ ಸುಟ್ಟು ಸಾವನ್ನಪ್ಪಿದೆ. ನಿನ್ನ ಅಸ್ಥಿ ಪಂಜರವನ್ನು ಎತ್ತಿಕೊಂಡು ನಾನು 10,000 ವರ್ಷಗಳ ತನಕ ಅಲೆದಾಡುತ್ತಿದ್ದೆ. ನಿಮ್ಮನ್ನು ಹೆಗಲ ಮೇಲೆ ಇಟ್ಟುಕೊಂಡು ಪಾರ್ವತಿ ಪಾರ್ವತಿ ಎನ್ನುತ್ತಾ. ಅದಂತೂ ಒಂದು ಸುದರ್ಶನ ಚಕ್ರ ಬಂತು. ಅದು ಕತ್ತರಿಸಿ ನಿನ್ನನ್ನು ತುಂಡು ತುಂಡು ಮಾಡಿತು, ನಿನ್ನ ಶರೀರವನ್ನು. ಆಗ ನಾನು ಕಳೆದುಕೊಂಡವನಂತೆ ಆಗಿಬಿಟ್ಟೆ. ನನ್ನ ಕೈಯಲ್ಲಿ ಏನು ಉಳಿಯಲಿಲ್ಲ. ನಂತರ ನಿನ್ನ ಜನ್ಮವಾಯಿತು, ಮದುವೆ ಆಯಿತು, ಅದು ಮರೆತು ಹೋಯಿತು. ಈ ಮಂತ್ರ ಇಷ್ಟೊಂದು ಅದ್ಭುತ ಚಮತ್ಕಾರಿಯಾಗಿದೆ, ಇದನ್ನು ಸಾಮಾನ್ಯ ವ್ಯಕ್ತಿಗೆ ಹೇಳಲಾಗದು. ಭಗವಂತ ಶಂಕರ ಹೇಳಿದ, ಈಗ ನಿನ್ನ ಆತ್ಮ ನಿಜ ಮನಸ್ಸಿನಿಂದ ಡಿಮಾಂಡ್ ಮಾಡುತ್ತಿದೆ. ಈಗ ನಿನಗೆ ಈ ನಾಮವನ್ನು ಕೊಡುತ್ತೇನೆ. ಗರೀಬ್ ದಾಸರು ತಿಳಿಸುತ್ತಾರೆ, ಹೇಗೆ ಸಿಂಪಿ ಒಂದು ಜೀವಿ ಇರುತ್ತದೆ, ಹೇಗೆಂದ್ರೆ ಶಂಖವಿದ್ದಂತೆ, ಆ ರೀತಿ ಬಲಿಷ್ಠ ಶರೀರದ್ದು. ಅದನ್ನು ಸಿಂಪಿ ಎಂದು ಹೇಳುತ್ತಾರೆ. ಸಿಂಪಿ, ಆ ಸಿಂಪಿಗೆ ಶಕೆಯಾದಾಗ ಅದರೊಳಗೆ ನೀರಿನ ಡಿಮಾಂಡ್ ಆಗುತ್ತದೆ. ಮುತ್ತನ್ನು ತಯಾರಿಸಲು ಅದರಲ್ಲಿ ಒಂದು ಪ್ರೇರಣೆಯಾಗುತ್ತದೆ. ಹೇಗೆಂದ್ರೆ ಪಶುಗಳಲ್ಲಿ ಗರ್ಭಧಾರಣೆ ಮಾಡಲು ಆಗುವಂತೆ. ಆ ಸಮಯ ಸಿಂಪಿಯು ಸಮುದ್ರದ ಮೇಲೆ ಬರುತ್ತದೆ. ಮೇಲೆ ಮೋಡಗಳು ಉಂಟಾದಾಗ ಒಂದೊಮ್ಮೆ ಅದರ ಬಾಯಿ ತೆರೆದಿದ್ದರೆ ಹಾಗೂ ನೀರಿನ ಒಂದು ಹನಿಯು ಅದರ ಬಾಯಿಯಲ್ಲಿ ಬಿದ್ದರೆ ಅದರಿಂದ ಮುತ್ತಾಗಲು ಆರಂಭಿಸುತ್ತದೆ. ಆ ಹನಿಯನ್ನು ಗ್ರಹಿಸಿ ಅದು ಸಮುದ್ರದಲ್ಲಿ ಮರಳಿ ಹೋಗಿ ಬರುತ್ತದೆ. ಅದರಲ್ಲಿ ಮುತ್ತು ತಯಾರಾಗುತ್ತದೆ. ಒಂದು ವೇಳೆ ಸಿಂಪಿಯ ಆ ಬಾಯಿ ಮುಚ್ಚಿಕೊಂಡು ಇದ್ದರೆ ಅದರ ಮೇಲೆ ಇಡೀ ಮಳೆಗಾಲ ಮಳೆ ಸುರಿದರೂ ಮುತ್ತಾಗಲು ಸಾಧ್ಯವಿಲ್ಲ. ಈಗ ಪಾರ್ವತಿಗೆ ತಿಳಿಸಿದರು, ಈಗ ಸಿಂಪಿಯ ಅಂದ್ರೆ ನಿನ್ನ ಆತ್ಮದ ಬಾಯಿ ತೆರೆದಿದೆ. ಈಗ ಈ ನಾಮವನ್ನು ನೀಡುತ್ತೇನೆ, ಪ್ರಭಾವ ಬೀರುತ್ತದೆ. ಮೊದಲು ನಿನ್ನ ಸಿಂಪಿಯ ಅಂದ್ರೆ ಆತ್ಮದ ಬಾಯಿ ಮುಚ್ಚಿತ್ತು. ಅದಕ್ಕಾಗಿ ಈ ಅಮೋಘ ಮಂತ್ರವನ್ನು ಹೀಗೆ ವ್ಯರ್ಥಗೊಳಿಸಲು ಸಾಧ್ಯವಿರಲಿಲ್ಲ. ನಂತರ ಹೇಳಿದ ನಡೆ. ಬೆಳಿಗ್ಗೆ ಬೆಳಿಗ್ಗೆ ಏಕಾಂತ ಸ್ಥಾನದಲ್ಲಿ ತಲುಪಿದರು. ಅಲ್ಲೊಂದು ಒಣಗಿದ ವೃಕ್ಷವಿತ್ತು.
ಎಲೆಗಳು ಸಹ ಇರಲಿಲ್ಲ. ಅದರ ಕೆಳಗೆ ಕುಳಿತರು. ಹಾಗೂ ಮಕ್ಕಳೇ, ಅಲ್ಲಿ ಎರಡೂ ಕೈಗಳಿಂದ ಚಪ್ಪಾಳೆ ಹೊಡೆದರು. ಅದಕ್ಕೆ ಅಕ್ಕಪಕ್ಕದ ಪಕ್ಷಿಗಳು ಹಾರಿ ಹೋದವು. ಅಷ್ಟೊಂದು ಘರ್ಜನೆ ಆಯಿತು. ಹಾಗೂ ಮೊಟ್ಟೆಗಳು ಮರಿಗಳಾಗಿ ಹಾರಿ ಹೋದವು. ಅದೇ ವೃಕ್ಷದ ಪೋಟರೆಯಲ್ಲಿ, ಅಂದ್ರೆ ಒಂದು ಪೊಳ್ಳಾದ ಸ್ಥಾನದಲ್ಲಿ, ಅಂದ್ರೆ ಗೂಡಿನಲ್ಲಿ ಗಿಳಿಯ ಮೊಟ್ಟೆಗಳಿದ್ದವು. ಅವೇನು ಮೊಟ್ಟೆಗಳಿದ್ದವು, ಅವುಗಳಲ್ಲಿ ಸ್ವಸ್ಥ ಮೊಟ್ಟೆಗಳಂತೂ ಮರಿಗಳಾಗಿ ಹಾರಿ ಹೋದವು. ಒಂದು ಮೊಟ್ಟೆ ಅಸ್ವಸ್ಥವಾಗಿತ್ತು, ಸಂಪೂರ್ಣ ಕೆಟ್ಟು ಹೋಗಿತ್ತು, ಹಾಳಾಗಿತ್ತು. ಅದು ಅಲ್ಲಿಯೇ ಉಳಿದಿತ್ತು. ಭಗವಂತ ಶಂಕರನಿಗೆ ಗೊತ್ತಿರಲಿಲ್ಲ ಇದರಲ್ಲಿ ಗಿಳಿಯ ಮರಿಗಳು ಸಹ ಇವೆ, ಮೊಟ್ಟೆಗಳು ಸಹ ಇವೆ ಎಂದು. ಅವರಿಗೆ ಗೊತ್ತಿತ್ತು ಮೊಟ್ಟೆಗಳು ಸಹ ಇದ್ದರೆ ಮರಿಗಳಾಗಿ ಹಾರಿ ಹೋಗಿರುತ್ತವೆ. ಈಗ ಮಕ್ಕಳೇ, ಬಹಳಷ್ಟು ಕಥೆಗಳು ಈ ಒಂದೇ ಕಥೆಯಿಂದ ನಿಮಗೆ ತಿಳಿದು ಬರುತ್ತವೆ. ಹೇಗೆಂದ್ರೆ, ಇವರೇನು ಮಾಡುತ್ತಾರೆ, ಭಕ್ತಿಯನ್ನು ಮಾಡದೆ ಮೃತ್ಯುವಿಗೆ ಪ್ರಾಪ್ತರಾಗುತ್ತಾರೆ. ತರುవాత ಏನು ಮಾಡುತ್ತಾರೆ, ಆ ಅಸ್ಥಿಯನ್ನು ಆರಿಸುತ್ತಾರೆ. ಸುಟ್ಟಿರುವ ಮೂಳೆಗಳನ್ನು ಅವುಗಳನ್ನು ಎತ್ತಿಕೊಂಡು ಗಂಗೆಯಲ್ಲಿ ಪ್ರವಹಿಸಿ ಬರುತ್ತಾರೆ. ಅವರ ಉದ್ದೇಶವಂತೂ ಇದಾಗಿರುತ್ತದೆ, ಇವುಗಳನ್ನು ತುಂಬಾ ಆಳವಾದ ನೀರಿನಲ್ಲಿ ಹಾಕಬೇಕೆಂದು. ಯಾರು ಸತ್ತು ಹೋಗುತ್ತಾರೋ, ಸ್ತ್ರೀ ಅಥವಾ ಪುರುಷ, ಅವನು ಪ್ರೇತನಾದಾಗ ತನ್ನ ಮನೆಗೆ ಬರುತ್ತಾನೆ. ಮನೆಯಲ್ಲಿ ಅವನು ತನ್ನ ಬಾಡಿಯನ್ನು ಹುಡುಕುತ್ತಾನೆ. ಮತ್ತೆ ಅದು ಹೋಗುತ್ತದೆ ಸ್ಮಶಾನಕ್ಕೆ. ಅದಕ್ಕೆ ಗೊತ್ತಾಗುತ್ತದೆ, ಈಗಷ್ಟೇ ತಾಜಾ ಏನು ಸುಡಲಾಗಿದೆ, ಇವು ನಿನ್ನ ಮೂಳೆಗಳಾಗಿವೆ. ಆ ಮೂಳೆಗಳನ್ನು ತನ್ನದೆಂದು ತಿಳಿದು ಅದಕ್ಕೆ ಅಂಟಿಕೊಳ್ಳುತ್ತದೆ ಆ ಭೂತ. ಹಾಗೂ ಒಮ್ಮೆ ಮನೆಗೆ, ಇನ್ನೊಮ್ಮೆ ಆ ಎಲುಬುಗಳ ಬಳಿ ತಿರುಗುತ್ತಿರುತ್ತದೆ ಮತ್ತು ಪರಿವಾರವನ್ನು ಕಾಡಿಸುತ್ತದೆ. ಅದಕ್ಕೆ ಏನು ಮಾಡುತ್ತಾರೆ, ಆ ಎಲುಬುಗಳ ಸಹಿತ ಅದನ್ನು ಇಂತಹ ಸ್ಥಳದಲ್ಲಿ ಹಾಕುತ್ತಾರೆ, ಅದಕ್ಕೆ ಗೊತ್ತೇ ಆಗುವುದಿಲ್ಲ. ಮತ್ತದು ಅಲ್ಲಿ ಇಲ್ಲಿ ಹುಡುಕಾಡಿ ಹೊರಟು ಹೋಗುತ್ತದೆ. ಅದಕ್ಕೆ ಮಕ್ಕಳೇ, ನಾವು ಈ ಕ್ರಿಯೆಯನ್ನು ಮಾಡಬೇಕಿಲ್ಲ, ಏಕೆಂದರೆ ನಾವು ಭೂತಗಳಾಗುವುದೇ ಇಲ್ಲ. ನಮ್ಮದು ಸತ್ಯಭಕ್ತಿಯಾಗಿದೆ ಮತ್ತು ಅದರಿಂದ ಯಾವುದೇ ಸಮಾಧಾನವಾಗುವುದಿಲ್ಲ. ಹಾಗಾಗಿ ಅದೇ ಪ್ರಕಾರ ದಾಸನು ಹೇಳಬಯಸುತ್ತಾನೆ, ಸತ್ತ ಮೇಲೂ ಕೂಡ ಆ ಮೂಳೆಗಳನ್ನು ಸಹ ಆ ಜೀವಿಯು ತನ್ನದೆಂದು ನಂಬುತ್ತಿತ್ತು, ತನ್ನದಾಗಿದೆ ಎಂದು ಅವುಗಳಿಗೆ ಅಂಟಿಕೊಳ್ಳುತ್ತದೆ. ಇದೇ ಪ್ರಕಾರ ಯಾವ ಮೊಟ್ಟೆ ಕೆಟ್ಟಿತ್ತು, ಆ ಆತ್ಮವು ಅದಕ್ಕೆ ಅಂಟಿಕೊಂಡಿತ್ತು, ನನ್ನದೆಂದು. ಹಾಗಂತೂ ಸಂಪೂರ್ಣ ನಾಶವಾಗಿತ್ತು. ಸ್ವಲ್ಪ ದಿನಗಳಲ್ಲಿ ಅದು ಒಣಗುತ್ತಿತ್ತು, ನಾಶವಾಗುತ್ತಿತ್ತು, ನಂತರ ಅದು ಅದನ್ನು ಬಿಟ್ಟು ಹೋಗುತ್ತಿತ್ತು. ಆದ್ದರಿಂದ ಆ ಆತ್ಮವು ಅದಕ್ಕೆ ಅಂಟಿಕೊಂಡಿತ್ತು. ಆ ಕಡೆಯಿಂದ ಪಾರ್ವತಿಗೆ ಕಥೆ ಹೇಳಲು ಆರಂಭಿಸಿದರು, ಅಮರ ಕಥೆಯನ್ನು. ಏಕೆಂದ್ರೆ ದರಿದ್ದಾಸರು ಹೇಳುತ್ತಾರೆ, ಕಬೀರ್ ಸಾಹೇಬರು ತಿಳಿಸಿದ್ದಾರೆ, ಹಂಬೈರಾಗಿ ಬ್ರಹ್ಮಪದ್ ಸನ್ಯಾಸಿ ಮಾದೇವ್ ಶೋಹಂ ಅಂತರ್ದ್ಯ ಶಿವಜೀಕರು ಕರೆ ಹಮಾರಿ ಸೇವ್. ಹಾಗಂತೂ ಕಬೀರ್ ಸಾಹೇಬರು ಇವರೆಲ್ಲರಿಗೂ ಈ ಅಮರ ಜ್ಞಾನವನ್ನು ಹೇಳಿದರು. ಸತ್ಯಲೋಕದ ಸೃಷ್ಟಿ ರಚನೆ ಎಲ್ಲವನ್ನು ತಿಳಿಸಿದರು. ಭಗವಂತ ಹೀಗಿದ್ದಾನೆ, ಭಗವಂತ ಮೇಲಿದ್ದಾನೆ, ಭಗವಂತ ಹಾಗಿದ್ದಾನೆ, ಎಲ್ಲರ ಮಾಲೀಕನಾಗಿದ್ದಾನೆ. ಆಗಂತೂ ನಂಬಿದ್ದರು. ಪ್ರಥಮ ನಾಮ ಒಂದನ್ನು ಪಡೆದರು. ಯಾರಿಗೋ ಓಂ ನೀಡಿದರು, ಇನ್ಯಾರಿಗೋ ಸ್ವಹಂ ನೀಡಿದರು, ಮತ್ಯಾರಿಗೋ ಶ್ರೀಯಂ ಹರಿಯಂ ನೀಡಿದರು, ಯಾರಿಗೋ ಕಿಲಿಯಂ. ಈ ರೀತಿಯಿಂದ ಇವರಿಗೆ ತಮ್ಮವರನ್ನಾಗಿ ಮಾಡಿಕೊಂಡರು ಪರಮಾತ್ಮನು. ಮತ್ತು ಯೋಚಿಸಿದರು, ಇನ್ನೊಮ್ಮೆ ಬರುವೆನು. ಒಂದೊಮ್ಮೆ ಇವರ ಬುದ್ಧಿ ಕೆಲಸ ಮಾಡಿದರೆ, ಇವರ ಆಸ್ತೆ ಸರಿಯಾಗಿದ್ದರೆ ಪೂರ್ತಿ ಮಂತ್ರ ಮೊದಲಿನಿಂದ ನೀಡುವೆ. ಯಾವಾಗ ಎರಡನೇ ಬಾರಿಗೆ ಪರಮಾತ್ಮ ಹೋದರು, ಆಗ ಇವರೆಲ್ಲರ ಬುದ್ಧಿಯನ್ನು ಕಾಲನು ಬದಲಿಸಿದ. ಇವರು ಕೇಳಲು ಇಲ್ಲ ಕಬೀರ್ ಸಾಹೇಬರ ಮಾತನ್ನು. ಹಾಗಾಗಿ ಕಬೀರ್ ಸಾಹೇಬರು ಮರಳಿ ಬಂದರು. ಈಗ ಆ ಜ್ಞಾನ ಶಿವನಿಗೆ ಇತ್ತು, ಪಾರ್ವತಿಗೆ ತಿಳಿಸಿದ ಮತ್ತು ಮಂತ್ರವನ್ನು ನೀಡಿದರು ಅವಳಿಗೆ. ಈಗ ಮಕ್ಕಳೇ, 5 ನಾಮಗಳನ್ನು ಶಿವನಿಗೆ ತಿಳಿಸಿದರು. ಆದರೆ ಶಿವನು ವಿಶೇಷವಾಗಿ ಕೇವಲ ಸೋಹಂ ಮಂತ್ರವನ್ನೇ ಜಪಿಸುತ್ತಾನೆ. ಇಲ್ಲಿ ಗೊಂದಲವೇನೆಂದರೆ, ಏನು ಗುರುಗಳು ಹೇಳುತ್ತಾರೆ, ನಾವು ಅದರ ಮೇಲೆ ಸ್ಥಿರವಾಗದೆ ಮನ ಬಂದಂತೆ ಅವಶ್ಯವಾಗಿ ಮಾಡುತ್ತೇವೆ ಏನಾದರೊಂದು. ಹಾಗೂ ಪರಮಾತ್ಮ ಕಬೀರ್ ಸಾಹೇಬರು ಶಿವನಿಗೆ ಎಲ್ಲಾ ಕಮಲಗಳ ರಹಸ್ಯವನ್ನು ತಿಳಿಸಿದರು. ಇವನು ಯೋಗಿಯಾಗಿದ್ದ. ಇವನಿಂದಂತೂ ಒಂದು ಕಮಲವೂ ಸಹ ಬಗೆಹರಿದಿಲ್ಲ, ಒಂದು ಕೂಡ. ಮತ್ತು ಇಲ್ಲಿ ತನಕವೂ ಬಗೆಹರಿದಿಲ್ಲ. ಆದರೆ ಜ್ಞಾನವನ್ನಂತೂ ಎಲ್ಲ ತಿಳಿಸಿದ್ದರು. ಹಾಗೂ ಪಾರ್ವತಿಗೆ ತಿಳಿಸಲಾಗುತ್ತಿತ್ತು ಜ್ಞಾನ. ಪಾರ್ವತಿ ಎಸ್ ಮಾಡುತ್ತಾ ಹೋಗುತ್ತಿದ್ದರು. ನೋಡು, ಇದು ಮೂಲ ಕಮಲವಾಗಿದೆ, ಮುಂದೆ ನಡೆ, ಸ್ವಾದ ಕಮಲವಿದೆ, ಮತ್ತೆ ನಾಭಿ ಕಮಲವಿದೆ, ಹೃದಯ ಕಮಲವಿದೆ, ಅದರಲ್ಲಿ ಇಂತಿಂಥ ದೇವತೆಗಳಿದ್ದಾರೆ, ಕಂಠಕಮಲದಲ್ಲಿ ಹೀಗಿದೆ ಎಂದು ತ್ರಿಕುಟಿ ಕಮಲಕ್ಕೆ ತಲುಪಿಸಿಬಿಟ್ಟ ಅಷ್ಟೇ. ಪಾರ್ವತಿಯು ಧ್ಯಾನಮಗ್ನರಾದಳು. ಅವಳಿಗೆ ನಿದ್ರೆ ಬಂತು.
ಮಾತಾಡುವುದನ್ನು ನಿಲ್ಲಿಸಿದಳು. ಆ ಕಡೆಯಿಂದ ಆ ಪಕ್ಷಿಯು ಈ ಕಥೆಯನ್ನು ಕೇಳುವುದರಿಂದ ಆ ಮೊಟ್ಟೆಯು ಸ್ವಸ್ಥವಾಯಿತು, ಗಿಳಿಯದು, ಹಾಗೂ ಹೂ ಎಂದು ಹೇಳತೊಡಗಿತು. ಶಿವನು ಗಮನಿಸಿದ ಶಬ್ದ ಬೇರೆ ಕಡೆಯಿಂದ ಬಂತು. ಪಾರ್ವತಿಯಂತೂ ನಿದ್ರೆಗೆ ಜಾರಿದ್ದಾಳೆ, ತಲೆ ತೂಗಾಡಿಸುತ್ತಿದ್ದಾಳೆ ಕುಳಿತಲ್ಲಿಯೇ. ಆದರೆ ಸದ್ದು ಎಲ್ಲಿಂದ ಬಂತು? ಅವನು ನೋಡಿದ ಒಂದು ಪಕ್ಷಿ. ಆ ಮರದ ಪೊಟರೆಯಲ್ಲಿ, ಆ ಕೊರಳು ಸ್ಥಾನದಲ್ಲಿ ದೃಷ್ಟಿ ಬಿತ್ತು. ಪಕ್ಷಿ ಹಾರಿ ಹೋಯಿತು. ಶಿವನು ಅದರ ಹಿಂದೆ ನಡೆದನು. ಇವನು ನನ್ನ ಜ್ಞಾನ ಕದ್ದನೆಂದು ಆಕಾಶದಲ್ಲಿ ಹಾರಿ ಹಿಂಬಾಲಿಸಿದ. ಈಗ ಗಿಳಿಯ ಜೀವವು ಪರಮಾತ್ಮನ ಅಮರ ಕಥೆಯನ್ನು ಕೇಳುವುದರಿಂದ ಅದರಲ್ಲಿಯೂ ಸಿದ್ಧಿಶಕ್ತಿ ಬಂದು ಬಿಟ್ಟಿತು. ಮತ್ತು ಈ ಜ್ಞಾನವೇನಿದೆ, ಪೂರ್ಣ ಸಂತರಿಂದ ಸಿದ್ಧಿಯುಕ್ತ ಮತ್ತು ಅಧಿಕಾರಿಯಿಂದ ಕೇಳುವುದರಿಂದ ಅಧಿಕ ಪ್ರಭಾವ ಬೀರುತ್ತದೆ. ಭಗವಂತ ಶಿವನು 3 ಲೋಕದ ಪ್ರಧಾನರಾಗಿದ್ದಾರೆ. ಇವರಲ್ಲಿ ಆಧ್ಯಾತ್ಮಿಕ ಶಕ್ತಿ ಇದೆ. ಅದು ಜೊತೆ ಸೇರಿಕೊಂಡು ಅದರ ಆಧ್ಯಾತ್ಮಿಕ ಶಕ್ತಿ ಜೊತೆ ಆ ವಾಣಿ ಪರಮಾತ್ಮನ ಅಮರ ಕಥೆಯು ಅದರ ಬಾಡಿಯಲ್ಲಿ ಹೋಯಿತು. ಅದರಲ್ಲಿ ಸಿದ್ಧಿ ಬಂತು. ಮೋಕ್ಷವಂತೂ ಬಹಳ ದೂರದ ಮಾತಾಗಿದೆ. ಅದಂತೂ ದೀರ್ಘ ಚಾಪ್ಟರ್ ಆಗಿದೆ, ಸುದೀರ್ಘ ಕಥೆಯಾಗಿದೆ. ಆದರೆ ಎಲ್ಲ ಸ್ವಲ್ಪ ಸ್ವಲ್ಪ ಹಿಂಟ್ ನಿಮಗೆ ಕೊಡಬೇಕಾಗುತ್ತದೆ, ಯಾರಾದರೂ ಮಿಸ್ಗೈಡ್ ಮಾಡದಿರಲೆಂದು. ಸಿದ್ಧಿಗಳಂತೂ ಇವೆ, ಅಷ್ಟಸಿದ್ಧಿ, ನವನಿಧಿ ಇವೆ ಶಿವನ ಬಳಿ. ಹಾಗೂ ಇವರ ವಚನದಿಂದಲೂ ಸಿದ್ಧಿಗಳು ಬಂದು ಬಿಡುತ್ತವೆ, ಯಾರಿಗಾದರೂ ಹೇಳಿಬಿಟ್ಟರೆ. ಆದರೆ ಈ ಸಿದ್ಧಿಗಳನ್ನು ಪಡೆದು ಏನು ಮಾಡಬೇಕು? ಮೋಕ್ಷವಂತೂ ಆಗುವುದಿಲ್ಲ. ಹೇಳುವ ಭಾವಾರ್ಥವೇನೆಂದರೆ, ಗಿಳಿಯಾಗಿದ್ದ ಪ್ರಾಣಿ ವೇದವ್ಯಾಸರ ಆಶ್ರಮದಲ್ಲಿ ತಲುಪಿದ. ಹಾರುತ್ತಾ ಹಿಂದಿಂದೆ ಶಿವನು ಬಂದ. ಅಲ್ಲಿ ಶರೀರವನ್ನು ಬಿಟ್ಟು ಮತ್ತು ವ್ಯಾಸರ ಪತ್ನಿಯು ಆಕಳಿಸುತ್ತಿದ್ದಳು. ಅದರ ಮೂಲಕ, ಶ್ವಾಸದ ಮೂಲಕ ಸೂಕ್ಷ್ಮ ಜೀವ ಒಳಗೆ ಹೋಯಿತು. ಮತ್ತು ಯಾವಾಗ ಗರ್ಭಧಾರಣೆಯ ಸಮಯ ಬಂತು, ಆಗ ಅವರ ಗರ್ಭದಲ್ಲಿ ಸ್ಥಾನ ಪಡೆದ. ಆ ಮಗುವಿನ ಶರೀರದಲ್ಲಿ ಪ್ರವೇಶವಾಗಿ 12 ವರ್ಷಗಳ ತನಕ ಅಲ್ಲಿಯೇ ಇದ್ದ. ಮುಂದಿನ ಕಥೆಯನ್ನು ತಿಳಿಸುತ್ತೇನೆ. ಈಗ ಈ ವಾಣಿಗಳನ್ನು ಹೇಳುತ್ತೇನೆ, ಸುಲಭವಾಗಿ ನಿಮಗೆ ತಿಳಿಯುತ್ತದೆ. ಮೋಕ್ಷ ಮುಕ್ತಿ ಕಾಲ ಖ್ಯಾನ ಬೇವ ಬರ್ಮೆ ಪುತ್ರ ವ್ಯಾಸಕ ದೇವ ಸದ್ಗುರು ಮಿರಾ ಮಹಾದೇವ್ ಪಂಕ 84 ಕಿ ಮಿಟಿ ನಸಂಕ. ಮಹಾದೇವನಂತವರು ಅವನಿಗೆ ಸಿಕ್ಕರು. ಆದರೂ ಕೂಡ 84 ಲಕ್ಷ ಯೋನಿಗಳ ಚಕ್ರ ಅವನದ್ದು ಮುಗಿಯಲಿಲ್ಲ. 68 ಜನ್ಮ ಗೌರಿ ಬರ್ಮಾಯಿ ಶಿವಪೂರು ಮಾಲಾಗಲಿಲಾಯಿ ಅರ್ಧ ಶರೀರಿ ದೇವಿ ಗೌರಾ ಜನಕ ತೀರ ಬಹಾನಿ ಮೌರಾ. 108 ಜನ್ಮಗಳಾಗಿದ್ದು ಪಾರ್ವತಿ ಹುಟ್ಟುತ್ತಾ ಸಾಯುತ್ತಾ ಇದ್ದಳು. ಮತ್ತು ಶಿವನು ಅವಳ ತಲೆಯ ರುಂಡ ಬುರುಡೆಗಳ ಮಾಲೆ ತಯಾರಿಸಿಕೊಂಡು ಕೊರಳಲ್ಲಿ ಹಾಕಿಕೊಂಡಿದ್ದರು. ಅರ್ಧ ಶರೀರಿ ದೇವಿ ಗೌರಾ ಜನಕ ತೀರ ಬಹಾನಿ ಮೌರಾ. ಶಿವನ ಅರ್ಧಾಂಗಿ ಇದ್ದಳು ಪಾರ್ವತಿ, ಹಾಗೂ ಅವಳದ್ದು ಮೋಕ್ಷವಾಗಲಿಲ್ಲ. ನಾರದ್ ಮನೆ ಉಪದೇಶ ಬಖಾನ ಗಿರಿಜಾ ಸುನೋ ಮೋಕ್ಷ ಪದಿಗಾಮ सुन हे देवी गौरा माई 68 तीर्थ पर भी नाई पिंड प्रदान किए कबारा खुलांडी मुक्ति का द्वाರ. ಜೆ ಪಿಂಡ ಪ್ರದಾನ ಹೇಳುತ್ತಾರಲ್ಲ, ಪಿಂಡ ಪ್ರದಾನ ಮಾಡುವುದರಿಂದ ಬೂದ್ ಜುಮೀಜಾ छूटते पिंड प्रदान करूत गरीब दास जनदाके ನೈ ಮನ ಭಗವಂತ. ಹೇಗೆಂದ್ರೆ, ಪಾರ್ವತಿ ಭೂತಳಾದಳು, ಪಿಂಡ ಪ್ರದಾನ ಮಾಡಿದರು, ಭೂತ ಯೋನಿಯು ಮುಗಿಯಿತು. ಹಾಗೂ ಗೊತ್ತಿಲ್ಲ ಯಾವ ಜಗತ್ತಿನಲ್ಲಿ ಹೊರಟು ಹೋಗುತ್ತದೆ ಜೀವ. ಇವಳ ಸಂಸ್ಕಾರ ಚೆನ್ನಾಗಿದ್ದವು. ಇವಳು ಮತ್ತೆ ಹುಡುಗಿಯ ಸ್ತ್ರೀಯ ಜನ್ಮವಾಯಿತು. ಶಿವನೊಂದಿಗೆ ಮದುವೆಯಾದಳು. ಪೂರ್ವದ ಜನ್ಮಾಂತರದ ಭಕ್ತಿಯ ಶಕ್ತಿಯ ಕಾರಣ ಮನುಷ್ಯ ಜೀವನ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗಬಹುದು. ಆದರೆ ಮೋಕ್ಷ ಸಿಗದ ಕಾರಣ ಮತ್ತೆ 84 ಲಕ್ಷ ಯೋನಿಗಳಲ್ಲಿ ಹೋಗುವುದಿತ್ತು. ಈ ಪಾರ್ವತಿ ಕೂಡ ಮುಂದೆ ಕೂಡ ಹೋಗುವಳು. ಶಿವನು ಸಹ ಸಾಯುವನು, ಪಾರ್ವತಿಯು ಕೂಡ ಸಾಯುವಳು. ಹಾಗೂ ನಂತರ ಇವರು 84 ಲಕ್ಷ ಯೋನಿಗಳಲ್ಲಿ ಹೋಗುವರು. ಹೇಳುತ್ತಾರೆ, चंद सूरज की आयु लग द जीव का शरीर सतगुर से बैठा नहीं तो अंत कीर का कीर. ಒಂದೊಮ್ಮೆ ಚಂದ್ರ ಸೂರ್ಯರ ಆಯಸ್ಸಿನ ತನಕ ಕೂಡ ಜೀವಿಯ ಶರೀರವಿದ್ದರೆ, ಪೂರ್ಣ ಸದ್ಗುರು ಸಿಗದಿದ್ದರೆ ಅಂತ್ಯದಲ್ಲಿ ಹುಳ ಹುಪ್ಪಟ್ಟೆ ಆಗುವನು. ಈಗ ನಾರದನು ಹೇಳುತ್ತಿದ್ದಾನೆ ಪಾರ್ವತಿಗೆ, सुन हे देवी गौरा माई 68 तीर्थ पर भी नाई पिंड प्रदान किए गवारा खुला नहीं मुक्ति का द्वार.
ಎಲ್ಲ ಕರ್ಮಕಾಂಡಗಳನ್ನು ಮಾಡಿದರು ನಿನ್ನ ಮೃತ್ಯುವಿನ ಬಳಿಕ. ಆದರೂ ನಿನ್ನ ಮೋಕ್ಷವಾಗಲಿಲ್ಲ, ಮತ್ತೆ ಜನ್ಮವಾಯಿತು. ರೂಮ್ಮಾಲಾ ಶಿವಕೆ ದಿಲೆ ಮಾಹಿರ್ ಸೋ ದೇವಿ ತುಮ್ ಜಾನ್ಮ ಮಾಹಿರ್. बीव रूममाला शिव के गिरे गेजा के शमशीस भक्ति दुलाई देव को न प्रसाद बीस। तुमरा देवी रूप विशाला शिव तो पैर रहे रूममाला बोतक पर हो जाए लंबी उम्र शिव कलिमाई। दीर्घायु शिव है अनुरागी तुम देवी गौरी दृदय की। मोर मंत्र ने नाम सुनाया तात्या करब हुए तेरी कायल। महादेव देवनपति देवा जाकी गिरी न गौरी शिवा कर बंधन कर शीश नवाओ तन मन अर्पो शीश लाओ। शिव है मोक्ष मुक्ति के दाता तो से भेद कहो गौरी माता। शरण गहो चिंतामणि केरा तात्या प्राण हृदय हो तेरा। कमल रूप देवी दिल की न नारद मुनि उपदेश चीना। जब आए शिव मंदिर अवधूता देवी शरण लिए सतरूपा। ಈಗ ಹೇಳುತ್ತಾರೆ, ನಾರದರು ಹೇಳುವುದರಿಂದ ಪಾರ್ವತಿಯು ಗೌರಿ ದೇವಿಯು ಸಂಪೂರ್ಣ ನಿರ್ಮಲ ಸ್ವಚ್ಛ ಹೃದಯ ಮಾಡಿಕೊಂಡಳು ಕಮಲದಂತೆ. ಕಮಲದ ಮೇಲೆ ಯಾವುದೇ ಕೊಳೆ ಇರುವುದಿಲ್ಲ, ಯಾವುದೇ ಧೂಳು ಕೂರುವುದಿಲ್ಲ, ಜಲವು ನಿಲ್ಲುವುದಿಲ್ಲ, ಯಾವುದೇ ಕೆಸರು ನಿಲ್ಲಲಾರದು. ಅಷ್ಟೊಂದು ನಿರ್ಮಲ ಹೃದಯ ಮಾಡಿಕೊಂಡಳು. ಮತ್ತು ಯಾವಾಗ ಶಿವ ಮರೆಗೆ ಬಂದರೋ ಅವರ ಪಾದಗಳಲ್ಲಿ ಸನ್ನಲ್ಲಿಯೇ ಸತ್ರೂಪ ನಿಜ ಭಾವದಿಂದ ಚರಣ ಹಿಡಿದರು. शरण पकड़ रोवत है बाला मोरे शीस किए रूप बाला। मोसे भक्ति दुराई देवा न जाने नी तू मेरी शेर। मोसे भक्ति दुराई स्वामी हमसे भेद कहो निज दामी। मैं अल्लाह हूँ बाला बोली ಪಾರಣಿಮಾವು ಹಮರಿ ಡೋಲಿ. ಪಾದಗಳನ್ನು ಹಿಡಿದುಕೊಂಡು ಹೇಳತೊಡಗಿದಳು, ನಾನಂತೂ ಮುಗ್ಧಳು, ಮುಗ್ಧ ಬಾಲಕಿಯಾಗಿದ್ದೇನೆ, ಹಾಗೂ ನನ್ನ ಕಲ್ಯಾಣವನ್ನು ಮಾಡಿ. ಮಕ್ಕಳೇ, ಈ ಎಲ್ಲ ಕಥೆಯನ್ನು ನಿಮಗೆ ಮೌಖಿಕವಾಗಿ ಹೇಳಿಬಿಟ್ಟೆ. ಈ ವಾಣಿಯಲ್ಲಿ ಎಲ್ಲ ಇದರ ನಿಷ್ಕರ್ಷ ಇದೆ. ಈಗೇನು ತಿಳಿಸುತ್ತಾರೆ? ಗಿರಿವ್ ಮೂಲ್ ಮಂತ್ರ ಮೆಹಬೂಬ್ ಕಾ ಈ ಸುನಾವಂ ವಹಿ. ಪಾರ್ವತಿಯು ಹೇಳುತ್ತಾಳೆ ಶಿವನಿಗೆ, ಆ ಪರಮಾತ್ಮ ಸಮರ್ಥ ಶಕ್ತಿಯ ಏನು ಮೂಲ ಮಂತ್ರವಿದೆ ಅದನ್ನು ನನಗೆ ತಿಳಿಸಿ. ಈಗ ಇವರಿಗೆ ಮೂಲ ಮಂತ್ರವಂತೂ ಗೊತ್ತಿಲ್ಲ. ಯಾವ ನಾಮವನ್ನು ಇವರು ಗುಪ್ತವಾಗಿ ಇಡುತ್ತಾರೆ, ಯಾವ ವಿಶೇಷ ನಾಮ ಇವರ ಬಳಿ ಇದೆ, ಅದನ್ನೇ ಮೂಲ ಮಂತ್ರವೆಂದು ನಂಬುತ್ತಿದ್ದರು. ಗಿರಿಮೋನ್ ಮಂತ್ರ ಮೆಹಬೂಬ್ ಕಾ ಈ ಸುನಾವ್ ಮೋಹಿ युगन युगन के पातक कटे छूसते तेंदन द्रोहिस। पूर्व जन्म की कथा सुनाओ, मूल मंत्र हमें शिव गुड़ाओ। बोल रही भवसागर हमीब, मोक्ष मुक्ति के दाता तुम ही। शिव बोले सुन देवी बाता, को उपदेशी मिला विदाता। ये तो ना ही ज्ञान तुम्हारा, ಹಂಸೋ ಭೇದ ಕಹೋ ಪರಿವಾರ. ಇಂದೇನು ನೀನು ಮಾತಾಡುತ್ತಿರುವೆ, ಇದು ನಿನ್ನ ಬುದ್ಧಿಯ ಮಾತಲ್ಲ. ನಿನಗೆ ಯಾರು ಇಂತಹ ಭಾಗ್ಯವಂತ ಆತ್ಮ ಸಿಕ್ಕನು, ನಿನ್ನ ಮನಸ್ಸನ್ನು ಬದಲಿಸಿದನು. ಗಿರ್ಜಾ कैसमो शिव स्वामी पार्वतन आदि घरनामी। नारद मुनि उपदेश समोतो बिना ज्ञान ध्यान पर मिलते। शिव समर्थ बोले हैं जब ही गौरी ज्ञान सुनाया तब। कोटि कल्प प्रलय युग बीती, ज्ञान दान सब ही परिचिति। तुम ब्राह्मण नारद मुनि फेरा, सुनो ज्ञान तुम गौरी मेरा। बनखंड चलो गौरी दीवानी, पंछी सुने न हमारी बानी। ಇಂತಹ ಸ್ಥಾನಕ್ಕೆ ನಡೆ, ಪಕ್ಷಿಯು ಸಹ ನಮ್ಮ ಮಾತನ್ನು ಕೇಳಬಾರದು. जब शिव कर से लाई तारी, उड़ गए पंछी नर और नारी। जहाँ एक ಸುಕ್ಕ ತರುವರ ತಾಕ್ಯ, ಅಲ್ಲೊಂದು ಒಣಗಿದ ವೃಕ್ಷವನ್ನು ನೋಡಿದ. ಶಿವಕು ಆಸನ ತಾವು ಆರಾಖ್ಯ, ಅದರ ಕೆಳಗೆ ತಮ್ಮ ಆಸನವನ್ನು ಹಾಕಿಕೊಂಡರು, ಪಾರ್ವತಿಯನ್ನು ಜೊತೆಗೆ ಕೂರಿಸಿಕೊಂಡರು. ಜಾ ಏಕ್ ಗಂಧಾ ಅಂಡಾ ತಿಸ್ಮಾಹಿ, ತಿಸ್ ಜಾನತ್ ಸಮರ್ಥ ಸಾಯಿ। योग असल के कल्प बरमाया, पूर्व जन्म कोई पिछला आया। अब तो सुनो गोरी मेरा कहना, आसन मुख कर कोटि साना। आसन पदम लगाओ गोरा, मेरे धर्म सुधा कर धोता। फिर आसन पदम लगाए कर बहुत चुनाव सुन, अनहद नादू बाजाई जहां लगाओ तुम। ಮತ್ತೇನು ಹೇಳುತ್ತಾರೆ? ಆ ಮರದ ಪೋಟರೆಯಲ್ಲಿ ಹಾಳಾದ ಮೊಟ್ಟೆ ಇತ್ತು, ಮತ್ತು ಆ ಕೆಟ್ಟ ಮೊಟ್ಟೆಯಲ್ಲಿನ ಜೀವಿಯದ್ದು ಅಸಂಖ್ಯ ಜನ್ಮ 84 ಲಕ್ಷ ಯೋನಿಗಳಲ್ಲಿ ಆಗಿದ್ದವು.
ಇಲ್ಲಿಂದ ಅದರ ಭಾಗ್ಯ ಉದಯವಾಯಿತು. ಬೇರೆಯವಂತೂ ಪಕ್ಷಿಗಳಾಗಿ ಹಾರಿಯುವುದು, ಅದು ಪಕ್ಷಿಯಾಗಲಿಲ್ಲ. ನಂತರ ಆ ಎಲ್ಲ ಕಥೆ ಅದರ ಮೇಲೆ ಪ್ರಭಾವ ಬೀರಿದಾಗ, ಹೇಗೆಂದ್ರೆ ಮಕ್ಕಳೇ, ಬಹಳ ಸಲ ತಿಳಿಸುತ್ತಾನೆ ದಾಸನು ನಿಮಗೆ. ಏನೆಂದ್ರೆ, ಈ ಅಮರ ಕಥೆ ಏನು, ಗರೀಬ್ ದಾಸರ ವಾಣಿ ಇದೆ, ಇದು ಶಿವನ ಅಮರ ಕಥೆಗಿಂತ ಸಾವಿರಾರು ಲಕ್ಷಾಂತರ ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿದೆ, ಹೆಚ್ಚು ಪ್ರಭಾವಿಯಾಗಿದೆ. ಈಗ ಈ ಕಥೆಯನ್ನು ಹೇಳುವ ಉದ್ದೇಶವಿಲ್ಲ ನನ್ನದು. ಇದರಿಂದ ಇಂಥ ನಿಷ್ಕರ್ಷ ತೆಗೆಯುವೆ, ನೀವು ಆಶ್ಚರ್ಯಚಕಿತರಾಗುವಿರಿ. ಹೇಗೆ ಒಬ್ಬ ಸರ್ಪ ಕಚ್ಚಿದ ವ್ಯಕ್ತಿಯ ಉಪಚಾರ ಮಾಡುತ್ತಾನೆ. ಈಗಂತೂ ಔಷಧಗಳು ಪ್ರಚಲಿತದಲ್ಲಿವೆ. ಮೊದಲು ಗಾರುಡಿಗ ಇರುತ್ತಿದ್ದರು, ಮಂತ್ರ ಹೇಳಿಬಿಟ್ಟು ವಿಷವನ್ನು ಇಳಿಸುತ್ತಿದ್ದರು. ಯಾರಿಗೆ ಸರ್ಪವು ಕಚ್ಚಿದರೆ ಅವನು ಅಚೇತನಾಗುತ್ತಿದ್ದ, ಸಂಪೂರ್ಣ ಪ್ರಜ್ಞಾಹೀನ, ಹೇಗೆಂದ್ರೆ ಸತ್ತು ಹೋದಂತೆ. ಉಸಿರಾಟ ಮಾತ್ರ ನಡೆಯುತ್ತಿರುತ್ತದೆ. ಹಾಗೂ ಗಾರುಡಿಗ ಏನು ಮಾಡುತ್ತಾನೆ, ಒಂದು ಮಂತ್ರ 5-6 ಪಂಕ್ತಿಗಳಿರುತ್ತವೆ, ಅದನ್ನು ಸಿದ್ಧ ಮಾಡಿಕೊಳ್ಳುತ್ತಾನೆ ತನ್ನ ಜೀವನದಲ್ಲಿ. 5, 7, 10 ವರ್ಷಗಳಲ್ಲಿ ಆ ವಾಣಿಯು ಸಿದ್ಧವಾಗುತ್ತದೆ. ನಂತರ ಅದನ್ನು ಹೇಳುತ್ತಿರುತ್ತಾನೆ ಅವನ ಜೊತೆ ಕುಳಿತು ಆ ಸರ್ಪ ಕಚ್ಚಿದ ವ್ಯಕ್ತಿಯ ಮೇಲೆ. ಆ ಸಮಯ ಆ ಹಾವು ಕಚ್ಚಿದ ವ್ಯಕ್ತಿಯು ಅಚೇತನಾಗಿರುತ್ತಾನೆ, ವಾಣಿಯನ್ನು ಕೇಳುತ್ತಿಲ್ಲ, ಅದನ್ನು ತಿಳಿಯುತ್ತಿಲ್ಲ ಇದರ ಅರ್ಥವೇನೆಂದು. ಹಾಗಾಗಿ ಸ್ವಲ್ಪ ಸಮಯದ ನಂತರ ಅವನು ಆ ವಾಣಿಯ ಪ್ರಭಾವದಿಂದ ಆ ಶರೀರದ ವಿಷಯವು ಇಳಿದು ಬಿಡುತ್ತದೆ, ಹಾಗೂ ಆ ವ್ಯಕ್ತಿಯು ಬದುಕಿ ಉಳಿಯುತ್ತಾನೆ, ಸಚೇತನಾಗುತ್ತಾನೆ. ಇದೇ ರೀತಿ ಮಕ್ಕಳೇ, ಪರಮಾತ್ಮನ ಅಮರ ಕಥೆ ಯಾರು ಎಷ್ಟು ಸಮರ್ಥರಾಗಿದ್ದಾರೆ ಅವರ ಮುಖದಿಂದ ಕೇಳಿದರೆ ಆ ಮಟ್ಟದ ಲಾಭ ಅವರಿಗೆ ಅವಶ್ಯವಾಗಿ ಸಿಗುತ್ತದೆ. ಆದ್ದರಿಂದ ಇದು ಕೆಟ್ಟಿರುವ ಮೊಟ್ಟೆಯಾಗಿತ್ತು, ಅದರ ಜೊತೆ ಜೀವವು ಅಂಟಿಕೊಂಡಿತ್ತು. ಈ ಕೆಟ್ಟ ಮೊಟ್ಟೆಯಂತೂ ಕೇಳುತ್ತಿರಲಿಲ್ಲ, ಮಾತನಾಡಲು ಸಾಧ್ಯವಿರಲಿಲ್ಲ, ಶಿವ ಏನು ಹೇಳುತ್ತಿದ್ದಾರೆಂದು ತಿಳಿಯುತ್ತಿರಲಿಲ್ಲ. ಹಾಗೂ ಆ ವಾಣಿಯನ್ನು ಹೇಳುವುದರಿಂದ ಆ ಮೊಟ್ಟೆಯು ಸ್ವಸ್ಥವಾಯಿತು, ಅದರಲ್ಲಿ ಮರಿ ಕೂಡ ಆಯಿತು, ಅದಕ್ಕೆ ರೆಕ್ಕೆಗಳು ಸಹ ಬಂದವು ಮತ್ತು ಅದು ಹಾರಿ ಓಡಿ ಹೋಯಿತು. ಅದೇ ಪ್ರಕಾರ ಏನು ಇಂದು ಮಾನವನ ಮೇಲೆ ಅನುಗ್ರಹವಾಗಿದೆ. ಗರೀಬ್ ದಾಸ್ ಮಹಾರಾಜರ ಅಮರವಾಣಿ ಅದಕ್ಕಿಂತಲೂ ಅಧಿಕ ಸ್ಟ್ರಾಂಗ್ ಆಗಿದೆ ಮತ್ತು ಇದು ಈಗ ದಾಸನ ಮುಖದಿಂದ ನಡೆಯುತ್ತದೆ. ಅಖಂಡ ಪಠಣೆಗಳಲ್ಲಿ ಅಕ್ಕಪಕ್ಕದ ಪಕ್ಷಿಗಳಿಗೂ ಸಹ ಪ್ರಭಾವ ಮಾಡುತ್ತದೆ. ಅಕ್ಕಪಕ್ಕದ ಪಶು ಪಕ್ಷಿ ಜೀವಜಂತು ಗಿಡಮರ ಎಲ್ಲದರ ಮೇಲೆ ಹೀಗೆ ಪ್ರಭಾವ ಮಾಡುತ್ತದೆ, ಹೇಗೆಂದರೆ ಇದರ ಮೇಲೆ ಆದಂತೆ. ಮತ್ತು ಇವೆಲ್ಲ ಪ್ರಾಣಿ ನಿಧಾನವಾಗಿ ಇಲ್ಲಿಂದ ಶರೀರ ಬಿಡುತ್ತಾ ಹೋಗುತ್ತವೆ ಮತ್ತು ಮನುಷ್ಯ ಜೀವನ ಪಡೆಯುತ್ತಾ ಸಾಗುತ್ತವೆ. ಇವರು ನೇರವಾಗಿ ನಂತರ ಮಾಲೀಕರ ಚರಣಗಳಲ್ಲಿ ಬರುತ್ತಾರೆ. ಮಕ್ಕಳೇ, ಭಕ್ತಿ ಮಾಡಿದರೆ ಮಾಲೀಕ ಎಲ್ಲಿಯಾದರೂ ಅವರಿಗೆ ಸಿಗುತ್ತಾರೆ. ಈಗ ಸುಖದೇವ ಋಷಿಯ ಬಗ್ಗೆ ಹೇಳುತ್ತೇನೆ. ಪಾರ್ವತಿಯ ಬಗ್ಗೆ ಅಂತೂ ಆಯಿತು. ಈಗ ಒಂದು ಮಾತನ್ನು ವಿಚಾರ ಮಾಡಿ. ಎಲ್ಲಿ ಪಾರ್ವತಿಗೆ ಮಂತ್ರ ಸಿಕ್ಕಿತು, ಅಮರ ಮಂತ್ರ ಸಿಕ್ಕಿತು, ಆ ನಾಮ ಸಿಕ್ಕಿತು, ಭಕ್ತಿ ಮಾಡಲು ಅಂದರೆ ಅವಳು ಶಿಷ್ಯರಾದಳು. ಆದ್ದರಿಂದ ಆ ಸ್ಥಾನ ಪಾರ್ವತಿಗಾಗಿ ಅಂತೂ ಅಮರನಾಥ ಆಗಬಹುದು. ಇವರೇನು ಅಲ್ಲಿ ಇಂದಿನ ದಿನಗಳಲ್ಲಿ ಹೋಗುತ್ತಿದ್ದಾರೆ ತಲೆಬಾಗಿಸಲು, ನೋಡಲು, ದರ್ಶನ ಮಾಡಲು, ಅವರಿಗಾಗಿ ಅಮರನಾಥವಲ್ಲ ಅದು. ಈಗ ಹೇಗೆಂದ್ರೆ, ನೀವು ಯಾವುದೇ ಆಶ್ರಮ, ನಾಮದಾನ ಕೇಂದ್ರದಲ್ಲಿ ಅಥವಾ ಎಲ್ಲಿಯಾದರೂ ಕೂಡ ದಾಸನಿಂದ ದೀಕ್ಷೆಯನ್ನು ಪಡೆದಿದ್ದರೆ ನಿಮಗಾಗಿ ಆ ಸ್ಥಾನವು ಅಮರನಾಥವಾಗಿದೆ. ಆದರೆ ಆ ಸ್ಥಾನದಿಂದ ಏನು ಪ್ರಯೋಜನವಿಲ್ಲ, ಮೋಕ್ಷವು ನಾಮದಿಂದ ಆಗುತ್ತದೆ. ಆದ್ದರಿಂದ ಮಕ್ಕಳೇ, ಆ ಸ್ಥಾನದಿಂದ ಮೋಕ್ಷವಾಗುವುದಿಲ್ಲ. ಆ ಸ್ಥಾನವಂತೂ ನಿಮಗೆ ಜೀವನ ಪರ್ಯಂತ ನೆನಪಿರುತ್ತದೆ, ನನಗೆ ಅಲ್ಲಿ ದೀಕ್ಷೆ ಸಿಕ್ಕಿತು ಎಂದು. ಇಷ್ಟೇ ಮಾತಾಗಿದೆ, ಈ ಅಮರ ಜ್ಞಾನ ನನಗೆ ಪ್ರಾಪ್ತವಾಗಿದೆ ಎಂದು. ಆದರೆ ಮುಕ್ತಿಯು ನಾಮದಿಂದ ಆಗುತ್ತದೆ. ಮತ್ತು ಮುಗ್ಧಾತ್ಮಗಳು ಅಷ್ಟೊಂದು ಎತ್ತರ ಪರ್ವತದ ಮೇಲೆ ಹೋಗುತ್ತಾರೆ ದರ್ಶನ ಮಾಡೋಣವೆಂದು. ಈಗ ವಿಚಾರ ಮಾಡಿ, ದಾಸನು ಬಹಳ ಸಲ ತಿಳಿಸಿದ್ದಾನೆ ನಿಮಗೆ. ಈ ತೀರ್ಥಗಳೇನಾಗಿವೆ, ಈ ಧಾಮಗಳೇನಾಗಿವೆ ಅಂದರೆ, ಪಾರ್ವತಿಯು ಅಲ್ಲಿ ನಾಮ ಪಡೆದಳು, ನಾಮ ಪಡೆದು ತನ್ನ ಮನೆಗೆ ಬಂದಳು, ಈಗ ಭಕ್ತಿ ಮಾಡುತ್ತಿದ್ದಾಳೆ. ಅಲ್ಲೇನಿದೆ ಈಗ? ಈ ತೀರ್ಥಗಳಲ್ಲಿ ಯಾವ ಋಷಿಯು ಭಕ್ತನು ನದಿಯ ಆಶ್ರಯ ಪಡೆದ. ಏಕೆಂದರೆ ಮೊದಲು ಸ್ನಾನಕ್ಕೆ, ತೊಳೆಯಲು, ಕುಡಿಯಲು ಜಲಾಶಯಗಳೇ ಇರುತ್ತಿದ್ದವು. ಬಾವಿಗಳು ಸಹ ಬಹಳ ಆಳವಾಗಿರುತ್ತಿದ್ದವು. ಒಬ್ಬ ಮನುಷ್ಯ ಕೊರೆಯಲು ಸಾಧ್ಯವಿರಲಿಲ್ಲ.
ಈಗ ಅಲ್ಲಿ ಕುಳಿತು ತನ್ನ ಭಕ್ತಿಯನ್ನು ಮಾಡುತ್ತಿದ್ದ. ಹೇಗೋ ಅವನು ವ್ಯರ್ಥ ಸಾಧನೆಯನ್ನು ಮಾಡಿದ. ಏಕೆಂದರೆ ಸತ್ಯ ಸಾಧನೆಯಂತೂ ನಿಮಗೆ ಈಗ ಸಿಕ್ಕಿದೆ. ಇಡೀ ವಿಶ್ವಕ್ಕೆ 4 ಯುಗಗಳ ನಂತರ ಸಿಗುತ್ತದೆ. ಆದ್ದರಿಂದ ಅವನೇನು ತಪ ಮಾಡಿದ, ಇನ್ನೇನೋ ಮಾಡಿದ, ಅವನು ಯಾವ ಭಕ್ತಿಯನ್ನು ಮಾಡಿದ, ಅದರ ಆಧಾರದಿಂದ ಅವನು ಆ ಲೋಕದಲ್ಲಿ ಹೊರಟು ಹೋದ. ಮತ್ತು ಈಗ ಅಲ್ಲೇನೂ ಇಲ್ಲ. ಈಗ ಹೇಗೆಂದ್ರೆ ನಾವು ಯಾರದೋ ಕುಟ್ಟಾಣಿ ತರುತ್ತೇವೆ ಹಾಗೂ ಅದರಲ್ಲಿ ಸಾಮಗ್ರಿಗಳನ್ನು ಕುಟ್ಟುತ್ತಿದ್ದರು ಅವನದ್ದು ಮತ್ತು ಮರಳಿ ಕೊಡುತ್ತಿದ್ದೆವು ತಿಕ್ಕಿ ತೊಳೆದು. ಕುಟ್ಟಾಣಿ ಒಂದು ಒರಳಿನಂತೆ ಇರುತ್ತದೆ, ಕಲ್ಲಿನದ್ದು. 1.5 ಫೂಟಿನ ಮೊಳಕೆಯಂತೆ ಇರುತ್ತದೆ, ಲೋಹದ್ದು. ಅದರಿಂದ ಕುಟ್ಟುತ್ತಾರೆ. ಹೇಗೆಂದ್ರೆ ಚಟ್ನಿ ಕುಟ್ಟುತ್ತಾರಲ್ಲ ಕುಟ್ಟಾಣಿಯಲ್ಲಿ, ಅದಕ್ಕೆಂದೇ ಆ ಕುಟ್ಟಾಣಿಯಲ್ಲಿ ಅಲ್ಪ ಸ್ವಲ್ಪ ಸ್ಮೆಲ್ ಇತ್ತು ಮತ್ತು 5-6 ದಿನಗಳಲ್ಲಿ ಅದು ಸಹ ಇಲ್ಲವಾಯಿತು. ಯಾರಿಂದ ಬೇಡಿ ತಂದಿದ್ದರು ಅವರಿಗೆ ಕೊಟ್ಟು ಬಂದರು. ಹಾಗಾಗಿ ಆ ಮನೆಯವರ ಅನುಭವಕ್ಕೆ ಬಂತು, ಇದರಲ್ಲಿ ಏನೋ ಸ್ಮೆಲ್ ಬರುತ್ತಿದೆ, ಯಾವುದೋ ಸಾಮಗ್ರಿಗಳನ್ನು ಕೊಟ್ಟಿದ್ದಾರೆ. ಮತ್ತು ಕೆಲವು ದಿನಗಳ ನಂತರ ಆ ಸ್ಮೆಲ್ ಸಹ ಕಡಿಮೆಯಾಯಿತು ಮತ್ತು ಆ ಸಾಮಗ್ರಿ ಪೂರ್ಣ ಸ್ವಚ್ಛ ಮಾಡಿ ತನ್ನ ಮನೆಯಲ್ಲಿ ಇಟ್ಟುಕೊಂಡೆವು. ಈಗ ಆ ಸ್ಮೆಲ್ನ ವಾಸನೆ ನೋಡುತ್ತಿದ್ದರೆ ಮೇಲಿಂದ ಮೇಲೆ ಓಹೋ ಅದ್ಭುತವಾಯಿತು, ಒಳ್ಳೆಯ ಸ್ಮೆಲ್ ಬಂತು. ನಂತರ ಅದು ನಾಶವಾಯಿತು. ಬನ್ನಿ ಸ್ಮೆಲ್ ತೆಗೆದುಕೊಂಡು ಬರೋಣ. ಆ ಸ್ಮೆಲ್ದಿಂದ ಏನೂ ಆಗುವುದಿಲ್ಲ, ಆ ಸಾಮಗ್ರಿಗಳಿಂದ ಅದಂತೂ ತಯಾರಿಸಬೇಕಾಗುತ್ತದೆ. ಅದೇ ಪ್ರಕಾರ ಮೋಕ್ಷ ಪ್ರಾಪ್ತಿಗಾಗಿ ಈ ಸಾಧನೆ ಮಾಡಬೇಕಾಗುತ್ತದೆ. ಆದ್ದರಿಂದ ಅಲ್ಲಿ ಹೋಗುವುದರಿಂದ ಏನು ಲಾಭವಿಲ್ಲ. ಎಲ್ಲಿ ಯಾರೇ ಋಷಿ ಯಾವುದೋ ಸಾಧನೆಯನ್ನು ಮಾಡಿದ್ದ, ಅವು ತೀರ್ಥಗಳಾಗಿವೆ. ಕಾಲನು ಪರಮಾತ್ಮನಿಗೆ ಹೇಳಿದ್ದ, ಯಾವಾಗ ಮಾಲೀಕ ಬಂದಿದ್ದರು ಜೋಗೀತನ ರೂಪದಲ್ಲಿ, ತನ್ನ ಮಗ ಜ್ಞಾನಿಯ ರೂಪದಲ್ಲಿ, ಜೋಗೀತನ ರೂಪದಲ್ಲಿ, ಸಹಸ್ದಾಸನ ರೂಪದಲ್ಲಿ, ಹಲವಾರು ರೂಪಗಳಲ್ಲಿ ಬರುತ್ತಿರುತ್ತಾರೆ. ಆಗ ಕಾಲನು ಎಲ್ಲ ವಚನಬದ್ಧ ಮಾಡಿಸಿಕೊಂಡು ಮಾಲೀಕರನ್ನು ನಂತರ ತನ್ನ ದುಷ್ಟತನ ತೋರಿಸಿದ್ದ ಹಾಗೂ ಹೇಳಿದ, ಹೋಗು ಜ್ಞಾನಿ, ನಿಸ್ಸಂದೇಹವಾಗಿ ಹೋಗು. जोग जीत संसारा जीव न माने कहा बार, जीव तुम्हारा कहा न माने हमरी तोर वो बात बखाने, तीरथ भरत और झूठे जब तब मनाओ, देवी देव देवल पुजवाओ, या जीव को बरमाओ। द्वादश पंथ करो मैं साजा, नाम तुम्हारा ले करूँ आवाजा, द्वादश पंथ जो नाम जो ले सौ मुख समोई, और अनेक पंथ चलाओ, या जीव को बरमाओ। ಆದ್ದರಿಂದ ಇಂದಂತೂ ಆ ಎಲ್ಲ ಕೆಲಸಗಳನ್ನು ಇವನು ಮಾಡಿಟ್ಟಿದ್ದಾನೆ. ಈಗ ನೀವು ಯಾರಿಗಾದರೂ ತಿಳಿಸಿ ನೋಡಿ, ನಿಮ್ಮ ಜೊತೆ ಜಗಳಕ್ಕೆ ಇವರು, ನೀವು ನಮ್ಮ ದೇವತೆಗಳನ್ನು ಹೀಗೆಂದು ಹೇಳುತ್ತೀರಿ, ನಮ್ಮ ಸಾಧನೆಗಳನ್ನು ತಪ್ಪೆಂದು ಹೇಳುತ್ತೀರಿ, ತೀರ್ಥಗಳಿಗೆ ಹೋಗುವುದು ಸರಿಯಲ್ಲ, ವ್ರತ ಮಾಡುವುದು ಸರಿಯಲ್ಲ. ಕಾಲನು ಹೇಳಿಬಿಟ್ಟಿದ್ದ, ಹಮರಿ ಓಡ್ ಹೋ ಬಾದ್ ಮುಖಾಣೆ. ಹಮಾರಿ ಓಡ್ ಅಂದ್ರೆ ನಮ್ಮ ಪಕ್ಷ ವಹಿಸಿ ವಾದ ವಿವಾದ ಮಾಡುವರು. ಈಗ ಮಕ್ಕಳೇ, ದಾಸನು ಹೇಳುತ್ತಿದ್ದಾನೆ, ಏನು ಅಮರ ಪಠಣೆ, ಅಖಂಡ ಪಾರಾಯಣ ಅಥವಾ ಹಾಗೆ ವಾಣಿ ಸತ್ಸಂಗ ಎಲ್ಲೆಲ್ಲಿ ನಡೆಯುತ್ತವೆ ಹಾಗೂ ಭವಿಷ್ಯದಲ್ಲಿ ನಡೆಯುತ್ತವೆ, ಅಲ್ಲಿ ಅಕ್ಕಪಕ್ಕದ ಪಕ್ಷಿಗಳಿಗೂ ಇದರ ಲಾಭ ಸಿಗುತ್ತದೆ. ಹೇಗೆಂದ್ರೆ ಸುಖದೇವನು ವ್ಯಾಸರ ಪತ್ನಿಯ ಹೊಟ್ಟೆಯಲ್ಲಿ ಪ್ರವೇಶನಾದ, ಗರ್ಭದಲ್ಲಿ. ಅದರ ನಂತರ 12 ವರ್ಷಗಳ ತನಕ ಗರ್ಭದಲ್ಲಿದ್ದ. ಅಲ್ಲಿ ಅವನಿಗೆ ನೆನಪಿತ್ತು, ಹಿಂದಿನ ಅಸಂಖ್ಯ ಜನ್ಮಗಳಂತೂ ಕಳೆದುಕೊಂಡೇ, ಭಕ್ತಿಯಾಗಲಿಲ್ಲ. ಈ ಸಲ ಮಾನವ ಶರೀರ ಪ್ರಾಪ್ತವಾಗಿದೆ ಹಾಗೂ ಹೊರಹೋಗುತ್ತಲೇ ಮರೆತು ಹೋಗುತ್ತದೆ, ಅತ್ಯಾಚಾರವಾಗುತ್ತದೆ. ಈ ಭಯದ ಕಾರಣ ಗರ್ಭದಿಂದ ಹೊರಬರಲಿಲ್ಲ. 12 ವರ್ಷಗಳು ಕಳೆದವು. ಬ್ರಹ್ಮ ವಿಷ್ಣು ಮಹೇಶರಿಗೆ ಟೆನ್ಷನ್ ಆಯಿತು. 3 ಬಂದರು ಹಾಗೂ ಹೇಳಿದರು, ಸುಖದೇವ ಹೊರಗೆ ಬಾ. 12 ವರ್ಷಗಳ ತನಕ ಗರ್ಭದಲ್ಲಿ ಇರುವುದು ಸರಿಯಲ್ಲ, ನಮ್ಮ ನಿಯಮ ಕೆಡುತ್ತದೆ. 9 ತಿಂಗಳು ತಾಯಿಯಂದಿರು ಗರ್ಭದಲ್ಲಿ ಮಗು ಇದ್ದ ಕಾರಣ ಬಹಳ ಪೀಡಿತರಾಗುತ್ತಾರೆ ಹಾಗೂ 12 ವರ್ಷಗಳ ಕಾಲ ಮಗು ಗರ್ಭದಲ್ಲಿ ಇದ್ದರೆ ಇದು ತಪ್ಪು ಪರಂಪರೆ ಆಗುತ್ತದೆ. ನೀವು ಹೀಗೆ ಮಾಡಬೇಡಿ, ಹೊರಗೆ ಬನ್ನಿ. ಅದಕ್ಕೆ ಸುಖದೇವ ಋಷಿಯು ಹೇಳಿದ, ಹೇ ದೇವತೆಗಳೇ, ಹೇ ಭಗವಂತರೇ, ಈಗ ನನಗೆ ಜ್ಞಾನವಾಯಿತು. ಹೊರಬರುತ್ತಲೇ ನಿಮ್ಮ ಮಾಯೆ, ಈ ತ್ರಿಗುಣಮಯಿ ಮಾಯೆ ನಮ್ಮನ್ನು ಅಚೇತನನ್ನಾಗಿ ಮಾಡುತ್ತದೆ, ಎಲ್ಲವನ್ನು ಮರೆಯಿಸಿ ಬಿಡುತ್ತದೆ. ಈ ಮಾಯೆಯನ್ನು ತಡೆಯಿರಿ, ತದನಂತರ ನಾನು ಹೊರಬರುತ್ತೇನೆ. ಇವರು ಹೇಳಿದರು, ನಾವು ಸಹ ಇದನ್ನು ಹೆಚ್ಚು ಸಮಯ ತಡೆಯಲು ಸಾಧ್ಯವಿಲ್ಲ. ಇದು ನಮಗಿಂತಲೂ ಬಹಳ ಹೆಚ್ಚು ಪ್ರಬಲವಾಗಿದೆ. ನಮ್ಮ ವಶದ ಮಾತಲ್ಲ, ಆದರೆ ಕೆಲವೇ ಸೆಕೆಂಡ್ಗಳ ಕಾಲ ತಡೆಯಬಹುದು.
ಆಗ ಅವನು ಹೇಳಿದ, ಆಯ್ತು, ಅಷ್ಟೇ ತಡೆಯಿರಿ. ಈಗ ಸ್ವಲ್ಪ ಕ್ಷಣಕ್ಕಾಗಿ ತಡೆದರೂ ಅಷ್ಟರಲ್ಲಿ ಸುಖದೇವನು ಹೊರಗೆ ಬಂದ. ಹಾಗಾಗಿ ಅವನಿಗೆ ಭಕ್ತಿಯ ಪ್ರೇರಣೆ ಹಾಗೂ ಭಗವಂತನ ನೆನಪು ಉಳಿಯಿತು. ಅದೇ ಸಮಯ 9 ನಾಥರು, 84 ಸಿದ್ಧರು, ಅಂದ್ರೆ 93 ಮಕ್ಕಳು, ಅನ್ಯ ಹುಡುಗರು ಹುಟ್ಟಿದರು. ಅಂತಹ ಸಂಯೋಗವಿತ್ತು, ಸಂಸ್ಕಾರವಿತ್ತು ಅವರದ್ದು. ಅವರಿಗೂ ಸಹ ಈ ಮಾತುಗಳು ನೆನಪಿದ್ದವು. ಅವರಲ್ಲಿ 9 ನಾಥರಾದರು ಮತ್ತು 84 ಸಿದ್ಧರೆಂದು ಕರೆಯಲ್ಪಟ್ಟರು. ಅವರಲ್ಲಿ ಭಕ್ತಿಯ ಪ್ರೇರಣೆ ಇತ್ತು. ಬಾಲ್ಯದಿಂದಲೇ ಮಾಲೀಕನ ನೆನಪು ಉಳಿಯಿತು. ಆದರೆ ನಿಜವಾದ ಸದ್ಗುರು ಸಿಗದ ಕಾರಣ ಇವರೂ ಸಹ ವ್ಯರ್ಥ ಸಾಧನೆ ಮಾಡಿದರು. ಈಗ ಮಕ್ಕಳೇ, ಪೂರ್ಣ ಜ್ಞಾನ ಬಂದಿದೆ ಮತ್ತು ಆ ನಿಶ್ಚಿತ ಸಮಯ ಬಂದಿದೆ. ಗುರು ಪೂರ್ಣ, ಜ್ಞಾನಪೂರ್ಣ, ಭಗವಂತನು ಪೂರ್ಣನು. ಹಾಗಾಗಿ ಈಗೇನು ಈ ವಾಣಿ ನಡೆಯುತ್ತಿದೆ ಮತ್ತು ದಾಸನ ಮುಖದಿಂದ ನಡೆಯುತ್ತಿರುತ್ತದೆ, ಇದು ಅದ್ಭುತ ಪ್ರಭಾವ ಮಾಡುತ್ತದೆ. ಕಾಲನದು ಗೊತ್ತಿಲ್ಲ ಎಷ್ಟೊಂದು ವ್ಯವಸ್ಥೆಯನ್ನು ನುಚ್ಚು ನೂರಾಗಿಸುತ್ತದೆ, ಎಷ್ಟೊಂದು ಜೀವಗಳ ಉದ್ಧಾರವಾಗುತ್ತದೆ. ಮನುಷ್ಯರದಂತೂ ಹೇಳುವುದೇನು, ಪಶು ಪಕ್ಷಿಗಳಿಗೆ, ಹುಳ ಹುಪ್ಪಟೆಗಳಿಗೆ ಕೂಡ ಇದರ ಲಾಭವಾಗುತ್ತದೆ. ಇದು ಈ ಪುರಾಣಗಳದ್ದೇ ಕಥೆಯಾಗಿದೆ. ಈ ರೀತಿಯಲ್ಲಿ ಸತ್ಯವು ನಿಮ್ಮ ಸಮ್ಮುಖದಲ್ಲಿದೆ. ಈಗ ಮಕ್ಕಳೇ, ಸುಖದೇವ ಋಷಿಯು ಯಾವಾಗ ಹೊರಗೆ ಬಂದನು, ಹಾರಿ ಹೊರಟನು. ತಂದೆ ಹೇಳಿದರು, ಮಗನೇ. ವ್ಯಾಸರು ಹೇಳಿದರು, ಪುತ್ರ, ಒಂದ್ಸಲವಾದರೂ ಮುಖವನ್ನು ತೋರಿಸು. 12 ವರ್ಷ ಕಾಯ್ದಿರುವೆ, ಪುತ್ರನಾಗುವನು, ಪುತ್ರ ಹುಟ್ಟುವನೆಂದು. ಆಗ ಅವನು ಹೇಳಿದ, ಏಕಲೇವಾ ಏಕ ದೇವಾದೂತಂ ಕೊಯ್ ಕಿಸಿ ಕಾ ಪಿತಾ ನಹಿ ಪೂತಂ. ತಂದೆಯವರೇ, ಗೊತ್ತಿಲ್ಲ ಎಷ್ಟು ಸಲ ನೀವು ನನ್ನ ತಂದೆಯಾಗಿರುವಿರಿ, ಗೊತ್ತಿಲ್ಲ ಎಷ್ಟು ಸಲ ನಾನು ನಿಮ್ಮ ತಂದೆಯಾಗಿರುವೆ. ಈಗ ನನಗೆ ತಿಳಿದಿದೆ, ನಾನು ನಿಮ್ಮ ಕಡೆ ನೋಡುವುದಿಲ್ಲ. ನನ್ನಲ್ಲಿ ಮೋಹ ಉತ್ಪನ್ನವಾಗುತ್ತದೆ. ಇದು ಕೆಟ್ಟ ರೋಗವಾಗಿದೆ, ಈ ಮೋಹ. ಇದರ ಬಗ್ಗೆ ನಂತರ ವಿಸ್ತಾರದಿಂದ ತಿಳಿಸುತ್ತೇನೆ ಮತ್ತು ಇದನ್ನು ನಾವು ಸ್ವತಃ ತಂದುಕೊಳ್ಳುತ್ತೇವೆ. ಆದರೆ ಇದು ಅವನ ತಪ್ಪಾಗಿತ್ತು. ಜ್ಞಾನವಿರದ ಕಾರಣದಿಂದ ಅವನು ಅಷ್ಟನ್ನೇ ತಿಳಿದುಕೊಂಡ. ಅದು ಆ ಸಮಯ ತಪ್ಪು ಮಾಡಿಬಿಟ್ಟ. ಏನೇ ಇರಲಿ, ಅವನ ವಿಚಾರವಾಗಿತ್ತು. ಆ ಆಧಾರದಿಂದ ಅವನು ಅಲ್ಲಿಂದ ಹೊರಟು ಹೋದ. ತಂದೆಯು ಹಿಂದೆ ಹಿಂದೆ ಮೋಹದಲ್ಲಿ ದೂರದ ತನಕ ಹೋದ. ಅಲ್ಲಿಂದ ಆಕಾಶದಲ್ಲಿ ಹಾರಿ ಹೋದ, ಅದೃಶ್ಯನಾದ. ಮುಂದೆ ಹೋಗಿ ಮತ್ತೆ ಪ್ರಕಟನಾದ. ತನ್ನ ಕರುಳ ಬಳ್ಳಿ ಯಾವುದರ ಸಂಬಂಧ ಮಗುವಿನ ನಾಭಿಯಿಂದ ತಾಯಿಯ ನಾಭಿಗೆ ಇರುತ್ತದೆ, ಅದು ಜೊತೆಯಲ್ಲಿ ಕಡಿದು ಹೊರಗೆ ಬಂತು. ಅದನ್ನು ನಂತರ ಕತ್ತರಿಸುತ್ತಾಳೆ. ಅದನ್ನು ಸಹ ಕತ್ತರಿಸಿಕೊಳ್ಳಲಿಲ್ಲ, ಹೆಗಲ ಮೇಲೆ ಹಾಕಿಕೊಂಡು ನಡೆದ. ಮುಂದೆ ಕತ್ತರಿಸುವೆನೆಂದು. ಈಗ ಆಕಾಶದಲ್ಲಿ ಹಾರುವ ಸಿದ್ಧಿ ಅವನಲ್ಲಿ ಆ ಮಂತ್ರದಿಂದ ಬಂತು. ಆ ಅಮರ ಕಥೆಯಿಂದ. ಅಮರ ಕಥೆಯಲ್ಲಿ ಶಿವನು ಪೂರ್ಣ ಪರಮಾತ್ಮನ ಮಹಿಮೆಯನ್ನು ತಿಳಿಸಿದ, ಯಾವುದನ್ನು ಕಬೀರ್ ಸಾಹೇಬರು ಅವನಿಗೆ ತಿಳಿಸಿದ್ದರು. ಇದರಲ್ಲಿ ಬಹಳಷ್ಟು ಪ್ರಕರಣವಿದೆ. ಈಗ ಅಷ್ಟೊಂದು ಸಮಯವಿಲ್ಲ, ಅದೆಲ್ಲವನ್ನು ನಾನು ತಿಳಿಸುತ್ತೇನೆ ನಿಮಗೆ. ಎಂದಾದರೂ ಪರಮಾತ್ಮ ದಯಮಾಡಿದರೆ ದೊಡ್ಡ ಜೈಲಿನಲ್ಲಿ ಬಂದಾಗ ಇದನ್ನು ವಿಸ್ತಾರದಿಂದ ತಿಳಿಸುವೆ. ಹಾಗಾಗಿ ಈಗ ಹೇಳುವ ಭಾವಾರ್ಥವೇನೆಂದರೆ, ಸುಖದೇವ ಋಷಿಗೆ ಅಭಿಮಾನವಾಯಿತು. ನಾನು ಬಹಳ ದೊಡ್ಡ ಸಿದ್ಧ ಪುರುಷನಾಗಿದ್ದೇನೆ, ಆಕಾಶದಲ್ಲಿ ಹಾರಿ ಹೋಗುತ್ತೇನೆ. ಆದ್ದರಿಂದ ಮಕ್ಕಳೇ, ಸ್ವರ್ಗದಲ್ಲಿ ಹೋಗತೊಡಗಿದ ಮತ್ತು ಸ್ವರ್ಗದ ದೇವತೆಗಳು, ಋಷಿ ಮಹರ್ಷಿಗಳೆಲ್ಲರೂ ಅವನಿಗೆ ಪೂರ್ಣ ರೂಪದಿಂದ ಸನ್ಮಾನ ಮಾಡುತ್ತಾರೆ, ಅವನಿಗೆ ಆರತಿ ಮಾಡುತ್ತಾರೆ. ದೊಡ್ಡ ಭಾಗ್ಯವಂತ ನೀನು, ಬಹಳ ಸಿದ್ಧಿ ಪ್ರಾಪ್ತಿಸಿಕೊಂಡೆ. ಇವರಿಗೆ ಇಷ್ಟೇ ಗೊತ್ತು, ಕೇವಲ ಸಿದ್ಧಿಗಳ ಬಗ್ಗೆ ಗೊತ್ತು. ಮತ್ತು ಜನ್ಮದಿಂದಲೇ ಚಿಕ್ಕ ವಯಸ್ಸಿನಲ್ಲಿಯೇ ನಿಮಗೆ ಇಷ್ಟೊಂದೆಲ್ಲ ಪ್ರಾಪ್ತವಾಗಿ ಬಿಟ್ಟಿದೆ. ನೀವಂತೂ ದೊಡ್ಡ ಮಹಾಪುರುಷರಾಗಿದ್ದೀರಿ. ಅದಕ್ಕೆ ಎಲ್ಲರೂ ಬಹಳ ಚೆನ್ನಾಗಿ ಪ್ರೀತಿಯಿಂದ ಮಾತನಾಡುತ್ತಿದ್ದರು, ಮಹಿಮೆ ಹಾಡುತ್ತಿದ್ದರು. ಒಂದು ದಿನ ಅವನು ಸ್ವರ್ಗಕ್ಕೆ ಹೋಗುವ ಇಚ್ಛೆಯನ್ನು ವ್ಯಕ್ತಪಡಿಸಿದ, ವಿಷ್ಣುವಿನ ಲೋಕದಲ್ಲಿ. ಅಲ್ಲಿ ಅವನಿಗೆ ಇದಕ್ಕಾಗಿ ಹೋಗಲು ಬಿಡಲಿಲ್ಲ, ಅವನು ಗುರು ಮಾಡಿಕೊಂಡಿರಲಿಲ್ಲ. ವಿಷ್ಣುವಿನ ತನಕ ವಿಷಯ ತಲುಪಿತು. ವಿಷ್ಣು ಕೇಳಿದರು, ಹೇ ಋಷಿಗಳೇ, ನೀವು ಗುರು ಮಾಡಿಕೊಂಡಿಲ್ಲವೇ? ಹೇಳಿದ, ಇಲ್ಲ, ಗುರುಗಳದ್ದೇನು ಅವಶ್ಯಕತೆ ಇದೆ ಮಹಾರಾಜರೇ. ಇವರು ಗುರುಗಳನ್ನು ಮಾಡಿಕೊಂಡಿದ್ದಾರೆ, ಬರಲಾಗಲಿಲ್ಲ, ಹಾಗೂ ನಾನು ಗುರುವಿಲ್ಲದೆ ಬಂದುಬಿಟ್ಟೆ. ವಿಷ್ಣು ಭಗವಂತ ಹೇಳಿದರು, ಸರಿ, ಅದು ಬೇರೆ ಮಾತಾಗಿದೆ. ಇಲ್ಲಿ ಅವರೇ ಇರಬಹುದು. ಮೊದಲು ಗುರು ಮಾಡಿಕೊಳ್ಳಿ. ನಂತರ ಇನ್ನೊಂದು ರೋಗವಿದೆ, ಅಹಂಕಾರದ್ದು. ನನ್ನ ಸಮಾನಾಂತರ ಪೃಥ್ವಿಯ ಮೇಲೆ ಯಾವ ಗುರುವಿಲ್ಲ, ನಾನು ಬಾಲ ಬ್ರಹ್ಮಚಾರಿ. ಅಲ್ಲಿ ಯಾರೂ ಸಂತನಿಲ್ಲ, ನಾನು ಯಾರನ್ನು ಗುರು ಮಾಡಿಕೊಳ್ಳಬೇಕು? ವಿಷ್ಣುವು ಹೇಳಿದರು, ರಾಜ ಜನಕರು ನನ್ನ ಪರಮ ಭಕ್ತರಾಗಿದ್ದಾರೆ, ನೀವು ಅವರಿಂದ ದೀಕ್ಷೆ ಪಡೆಯಿರಿ.
ಹೀಗೆ ಹೇಳಿ ವಿಷ್ಣು ಹೊರಟು ಹೋದರು. ಅವನನ್ನು ಹೊರಹಾಕಿದರು ಪಾರ್ಷದರು. ಅವನು ಸ್ವರ್ಗಕ್ಕೆ ಬಂದ. ಅಲ್ಲಿ ಎಲ್ಲಾ ಕಥೆಯನ್ನು ಹೇಳಿದರು. ನಂತರ ಬೇರೆ ಸ್ವರ್ಗದಲ್ಲಿ, ಕಾಮನ್ ಸ್ವರ್ಗದಲ್ಲಿ ಮತ್ತೆ ಋಷಿಗಳ ಬಳಿ ಬಂದ ಕೆಳಗೆ ಅವನಿಗೆ ಎಲ್ಲರೂ ಹೇಳಿದರು, ಸುಖದೇವ, ಬಹಳ ದೊಡ್ಡ ತಪ್ಪನ್ನು ಮಾಡಿರುವೆ. ಗುರು ಮಾಡಿಕೊಳ್ಳುವುದಿಲ್ಲವೇ? ಗುರು ಮಾಡಿಕೊಳ್ಳದಿದ್ದರೆ ಕತ್ತೆಯಾಗುವೆ. ಆದ್ದರಿಂದ ತಕ್ಷಣವೇ ಅವನಿಗೆ ಹಿಂದಿನ ಜನ್ಮಗಳ ರೀಲ್ ಚಲಿಸಿದಂತೆ ಕಾಣಿತು. ನಾನೊಮ್ಮೆ ಕತ್ತೆಯಾಗಿದ್ದೆ, ಹಾಗೂ ಕುರುಡನಾಗಿದ್ದೆ. ಸ್ವಾಮಿಯು ಬಿಟ್ಟು ಬಿಟ್ಟ ಕುಮಾರನು. ಹಾಗೂ ಅಲಿಯುತ್ತಾ ಅಲಿಯುತ್ತಾ ಕಾಲುವೆಯಲ್ಲಿ ಸಿಲುಕಿಕೊಂಡೆ. ನನ್ನನ್ನು ಸೇತುವೆಯನ್ನಾಗಿ ಮಾಡಿಕೊಂಡರು ಜನರು. ಮೇಲಿನಿಂದ ನಡೆದಾಡತೊಡಗಿದರು. ನನ್ನನ್ನು ಹೊರಗೆ ತೆಗೆಯಲಿಲ್ಲ. ನಾನು ಹಸಿವಿನಿಂದ ಚಡಪಡಿಸಿ ಸತ್ತೆ. ಪ್ರಾಣ ಹೋಯಿತು. ಆ ಭಯದಿಂದ ಅವನಿಗೆ ಚಿಂತೆಯಾಯಿತು. ಮತ್ತೆ ತನ್ನ ತಂದೆಯ ಬಳಿ ಮರಳಿ ಬರುತ್ತಾನೆ. ವ್ಯಾಸರು ನೋಡಿ ಬಹಳ ಖುಷಿಯಾದರು. ಮಗ ಬಂದನೆಂದು ಮಾತುಕತೆ ಆಯಿತು. ಆಗ ಎಲ್ಲ ತನ್ನ ಸಮಸ್ಯೆಗಳನ್ನು ಹೇಳಿಕೊಂಡ. ತನ್ನ ತಂದೆಯ ಮುಂದೆ, ತಂದೆಯವರೇ, ಹೀಗೆ ಆಯ್ತೆಂದು ಭಗವಂತ ಹೇಳಿದರು, ರಾಜ ಜನಕರನ್ನು ಗುರು ಮಾಡಿಕೊ ಎಂದು. ಆದ್ದರಿಂದ ವ್ಯಾಸರು ಹೇಳಿದರು, ಏಕೆಂದರೆ ಎಷ್ಟೆಲ್ಲ ಮಹಾಪುರುಷರಿದ್ದಾರೆ, ಅವರು ಒಂದೇ ಸ್ವರದಲ್ಲಿ ಹೇಳುತ್ತಾರೆ. ಅವರಿಗೆ ಇಷ್ಟು ಜ್ಞಾನವಂತೂ ಇದೆ, ಗುರುವಿನ ಹೊರತು ಕಾರ್ಯಸಿದ್ಧಿ ಆಗದೆಂದು. ಅವನು ವಿಶೇಷ ಜ್ಞಾನವನ್ನಂತೂ ಕೇಳಿರಲಿಲ್ಲ. ಬ್ಯಾಟರಿ ಚಾರ್ಜ್ ಆಗಿತ್ತು. ಅವನು ಹಾರಾಡುತ್ತಿದ್ದ, ಅದರಿಂದಲೇ. ಜ್ಞಾನವಂತೂ ಇರಲಿಲ್ಲ ಅವನಿಗೆ. ಅದಕ್ಕೆ ವ್ಯಾಸರು ಹೇಳಿದರು, ಮಗನೇ, ನಾನಂತೂ ಖುಷಿಯಾಗಿದ್ದೆ. ಮಗ ನನ್ನ ಬಳಿಯಂತೂ ಬರಲಿಲ್ಲ. ಆದರೆ ಈ ಚರ್ಚೆಯಂತೂ ನಡೆಯುತ್ತಿದೆ. ವ್ಯಾಸರ ಮಗ ಇಷ್ಟೊಂದು ಮಹಾಪುರುಷನಾಗಿದ್ದಾನೆ, ಮತ್ತು ನೀನು ಗುರು ಮಾಡಿಕೊಂಡಿಲ್ಲವೇನೋ? ಅದ್ಭುತ ಮಾಡಿಬಿಟ್ಟೆ. ನೀನು ನಯಾ ಪೈಸಾಗೂ ಯೋಗ್ಯನಲ್ಲ. ನಾಳೆ ನಿನ್ನ ಈ ಪ್ರಾಣ ಬಿಟ್ಟು ಹೋಗುತ್ತದೆ. ಈ ಬ್ಯಾಟರಿಯ ಚಾರ್ಜ್ ಮುಗಿಯುತ್ತದೆ ಮತ್ತು ನರಕದಲ್ಲಿ ಹೋಗುವೆ ಮಗು. ಗುರುವಿನ ಹೊರತು ಕೆಲಸವಾಗುವುದೇನೋ? ಅಂತ್ಯದಲ್ಲಿ ಸೋತು ಸುಣ್ಣವಾಗಿ ಹೀಗೆ ಹೇಳಿದ, ಹೇ ತಂದೆಯೇ, ನಾನು ಹೇಗೆ ಗುರು ಮಾಡಿಕೊಳ್ಳಲಿ ರಾಜ ಜನಕನನ್ನು? राजा जनक दृष्टि भाई और कैसे शीश निभाऊ जाए। जनक में दे ही राजा भाई कैसे शीश निभाऊ जाए। सुखदेव बोले, ज्ञान विवेक का ಅನ್ನ ಸ್ತ್ರೀ का वो अपने देख। ಆಗ ಅವನ ತಂದೆ ಹೇಳಿದರು, ಯಾವಾಗ ಭಗವಂತನೇ ಹೇಳಿದ್ದಾರೆ ಮತ್ತು ನೀನು ಈಗಲೂ ಹಿಂದೆ ಮುಂದೆ ನೋಡುತ್ತಿರುವೆ. ನಾಲ್ಕಾಣೆಯ ಜೀವಿಯಲ್ಲ, ನಿನಗೆ ಜ್ಞಾನವೂ ಸಹ ಇಲ್ಲ. ಎಲ್ಲಿ ಹೋಗುವೆ ಹಾಗಾದರೆ ನೀನು? ಅಲ್ಲಿ ಬರಲು ಬಿಡುವುದಿಲ್ಲ ನಿನ್ನನ್ನು. ಸ್ವರ್ಗದಲ್ಲಿ ಸಾಯುತ್ತಿರುವವನು ಏನು ಬೇಕಾದರೂ ಮಾಡುತ್ತಾನೆ. ರಾಜ ಜನಕನ ದ್ವಾರಕ್ಕೆ ಹೋದ. ಅಲ್ಲಿ ಅವನ ಚರಣಗಳಲ್ಲಿ ತಲೆಬಾಗಿಸಿದನು ಮತ್ತು ತನ್ನ ಕಲ್ಯಾಣದ ಮಾರ್ಗವನ್ನು ಕೇಳಿದ. ಮಕ್ಕಳೇ, ಏಕೆಂದರೆ ಇಲ್ಲಿ ಸಮಯ ಬಹಳ ಕಡಿಮೆ ಸಿಗುತ್ತದೆ. ಈಗ ಇದರಿಂದ ಬಹಳಷ್ಟು ಮಾಹಿತಿಯಾಗುತ್ತದೆ. ನಿಮಗೆ ಅತ್ಯದ್ಭುತ ಜ್ಞಾನವಾಗುತ್ತದೆ. ಏಕೆಂದರೆ ಇಲ್ಲಿಯ ತನಕ ದಾಸನು ನಿಮಗೆ ಕೇವಲ ಪ್ರಮಾಣಗಳನ್ನು ತೋರಿಸಿದ, ಎಲ್ಲ ಗ್ರಂಥಗಳನ್ನು ಬಗೆಹರಿಸಿದ ಮತ್ತು ಪವಿತ್ರ ಜ್ಞಾನವನ್ನು ನಿಮ್ಮ ಹೃದಯದಲ್ಲಿ ತುಂಬಿರುವೆ. ಅಂದರೆ ಏನು ದಾಸನು ಹೇಳುತ್ತಿದ್ದಾನೆ ಅದೆಲ್ಲವೂ ಸತ್ಯವಾಗಿದೆ. ಈಗ ದಾಸನು ಕೋಡ್ ವರ್ಡ್ಗಳಲ್ಲಿ, ಸಂಕೇತಗಳಲ್ಲಿಯೂ ಸಹ ಜ್ಞಾನ ತಿಳಿಸಿದರೆ ಆಗಲೂ ಸಹ ನಿಮ್ಮ ಆತ್ಮ ತಕ್ಷಣವೇ ಕ್ಯಾಚ್ ಮಾಡುತ್ತದೆ. ಜೊತೆಯಲ್ಲಿ ग्रीम गोता मारो स्वर्ग में जा बैठू पाताल गिरिदास ढूंढता फिरो अपने हीरे मोती लाल। ನೀವು ಆ ವಜ್ರ ಮತ್ತು ಮಾಣಿಕ್ಯವಾಗಿದ್ದೀರಿ. ಮಕ್ಕಳೇ, ನೀವು ಸಾಮಾನ್ಯ ಆತ್ಮಗಳಲ್ಲ. ನೋಡಿ, ಪರಮಾತ್ಮ ನಿಮಗೆ ಹೇಗೆ ಜ್ಞಾನ ನೀಡುತ್ತಿದ್ದಾರೆ, ಹೇಗೆ ಹಾಲು ರೂಪಿ ಅಮೃತವನ್ನು ಕುಡಿಸುತ್ತಿದ್ದಾರೆ ನಿಮಗೆ ಮನೆಯಲ್ಲಿ ಕುಳಿತಲ್ಲೇ. ನಿಮಗೆ ಗೊತ್ತಿಲ್ಲ ಇದರದ್ದು ಏನು ಪ್ರತಿಫಲವಾಗುತ್ತದೆಂದು. ಮಕ್ಕಳಿಗೆ ತಂದೆ ತಾಯಿಯರು ಹಾಲನ್ನು ಕುಡಿಸುತ್ತಾರೆ, ಚೆನ್ನಾಗಿರುವ ಆಹಾರ ತಿನ್ನಿಸುತ್ತಾರೆ. ಅವರಿಗೆ ಗೊತ್ತಿದೆ ಮಗುವಿಗೆ ಎಷ್ಟು ಇದರ ಲಾಭ ಸಿಗುತ್ತದೆಂದು. ಮಗುವಿಗೆ ಜ್ಞಾನವಿರುವುದಿಲ್ಲ. ಅವರು ಬಲವಂತವಾಗಿ ಕುಡಿಸುತ್ತಾರೆ. ಆಟವಾಡುತ್ತಿದ್ದರೂ ಸಹ ತಾಯಿ ಕರೆ ತರುವಳು, ಬಾ ಮಗ, ಬಾ ಮಗನೇ ಎಂದು ಹಾಲು ಕುಡಿಸುವಳು. ಹಾಲು ಕುಡಿಯುತ್ತಲೂ ಕೂಡ ಹೀಗೆ ಯೋಚಿಸುತ್ತದೆ ಮಗು, ಈಗ ಬಿಟ್ಟರೆ ತಕ್ಷಣ ಓಡುವೆ, ಹೊರಗೆ ಆಟವಾಡಿ ಬರುತ್ತೇನೆ. ಅವಳು ಹಾಲನ್ನು ಕುಡಿಸಿ ಬಿಟ್ಟು ಬಿಡುತ್ತಾಳೆ, ಹೋಗು ಆಟವಾಡೆಂದು. ಹಾಗಾಗಿ ಮಕ್ಕಳೇ, ಇದು ಅಮೃತರೂಪಿ ಹಾಲಾಗಿದೆ ನಿಮ್ಮ ಆತ್ಮಕ್ಕಾಗಿ. ನಿಮ್ಮ ಕೆಲಸವನ್ನು ಮಾಡಿ, ಸಾಂಸಾರಿಕ ಕೆಲಸವನ್ನು ಮಾಡಿ, ದಿನದ ಏನು ಹೋಮ್ವರ್ಕ್, ಕ್ಲಾಸ್ ವರ್ಕ್ ಇದೆ ಅದನ್ನು ಕೂಡ ಮಾಡಿ. ಹಾಗಾಗಿ ಜ್ಞಾನದ್ದೇನೋ ಈ ಪ್ರಭಾವವಿದೆ, ಇದು ವ್ಯರ್ಥವಾಗಲಾರದು.
ನಿಮ್ಮ ಆತ್ಮಕ್ಕೆ ಇಷ್ಟೊಂದು ಶಕ್ತಿಯನ್ನು ನೀಡುತ್ತದೆ. ಅದರಿಂದ ಸಂಪೂರ್ಣ ಸದೃಢವಾಗುತ್ತದೆ, ಸುರಕ್ಷಿತವಾಗತೊಡಗುತ್ತದೆ. ಏಕೆಂದರೆ ಮನಸ್ಸಿನಲ್ಲಿ ದೋಷವಿರುವುದಿಲ್ಲ, ಯಾವುದೇ ತಪ್ಪು ಆಗುವುದೇ ಇಲ್ಲ. ಹಾಗಾಗಿ ಎಲ್ಲವೂ ಸುರಕ್ಷಿತವಾಗಿರುತ್ತದೆ. ನಿಮ್ಮ ಮೋಕ್ಷಕ್ಕಾಗಿ ಪರಮಾತ್ಮನು ಯಾವ ಕೊರತೆಯನ್ನು ಉಳಿಸಿಲ್ಲ. ಏನೆಲ್ಲ ಸಂಭವ ವ್ಯವಸ್ಥೆ ಇದೆ ಅದೆಲ್ಲವನ್ನು ಮಾಡಿದ್ದಾರೆ. ಮಕ್ಕಳೇ, ನೀವು ಕೂಡ ದಯ ತೋರಿ, ಅನುಕಂಪ ತೋರಿ ಆ ಪರಮಪಿತನ ಮೇಲೆ. ಮತ್ತು ದಾಸನ ವಯಸ್ಸನ್ನು ನೋಡಿ, ಹಾಗೂ ದಾಸನು ಎಲ್ಲಿದ್ದಾನೆ 9 ವರ್ಷಗಳಿಂದ ಅದನ್ನು ನೋಡಿ. ಹಾಗೂ ಇಲ್ಲಿಂದ ನಿಮಗಾಗಿ ಅದೇನು ಮಾಡಿಬಿಟ್ಟರು ಆ ದಾತ, ಆ ಮಾಲೀಕನನ್ನು ನೋಡಿ ಲಕ್ಷ್ಯವಿಟ್ಟು. ನೀವೇನು ಬಾಲಕರಲ್ಲ, ನಿಮ್ಮ ಆತ್ಮದಲ್ಲಿ ತಿಳುವಳಿಕೆ ಬಂದು ಬಿಡಬೇಕು ಇದೇನಾಗುತ್ತಿದೆ ಎಂದು. ಸಮರ್ಪಿತರಾಗಿ ಮರೆತು ಬಿಡಿ ಸಮಾಜದ ಮಾತುಗಳನ್ನು. ಯಾವ ಜ್ಞಾನ ನಾವು ನೀಡುತ್ತೇವೆ ಅದರ ಮೇಲೆ ಸಮರ್ಪಿತರಾಗಿ. तन सब कर पिए भक्ति मुक्ति के काज जिनके बंदगी के इंदर राज. मಕ್ಕಳೇ, इंद्री कर्म न लग लगारम जो बदल करे नरबुदरे गरीबदास जग कीर्ति होगी जब लग सूरज सब बेरे जब लग सूरज सब बेरे. ಮಕ್ಕಳೇ, ಮುಂಬರುವ ಪೀಳಿಗೆ ನಿಮ್ಮನ್ನು ಸಹ ನೆನಪಿಸಿಕೊಳ್ಳುತ್ತದೆ. ಎಲ್ಲಿ ತನಕ ಚಂದ್ರ ಸೂರ್ಯರಿರುತ್ತಾರೆ ನಿಮ್ಮ ಹೆಸರಿರುತ್ತದೆ. ಅಂದರೆ ನಮ್ಮ ತಂದೆ ತಾಯಿ, ಯಾವ ಅಜ್ಜ ಮುತ್ತಜ್ಜ ಅಜ್ಜಿ ಇಂತಹ ಅಮೃತ ಜ್ಞಾನವನ್ನು ನಮ್ಮ ಕುಲದಲ್ಲಿ ತಂದಿದ್ದರು ಎಂದು. ಮುಂಬರುವ ಪೀಳಿಗೆಯ ಉದ್ಧಾರಕ್ಕೆ ನೀವೇ ಜವಾಬ್ದಾರನಾಗಿದ್ದೀರಿ. ಸಮರ್ಪಿತರಾಗಿ ಪರಮಾತ್ಮ ನಿಮಗೆ ಮೋಕ್ಷ ನೀಡಲಿ, ಸದಾ ಸುಖಿಯಾಗಿಡಲಿ. ಸತ್ ಸಾಹೇಬ್.